ನಮಸ್ತೆ ಎಲ್ಲರಿಗೂ ರಚನಾಸ್ ಟ್ಯಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಕ್ಷಿಸ್ತಾ ಇರೋರಿಗೂ ಕೂಡ ಸ್ವಾಗತ. ಆ್ಯಂಡ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ನನ್ನ ವೀಡಿಯೋಸ್ ಪ್ರತಿ ಸತಿ ಅಪ್ಲೋಡ್ ಮಾಡಿದಾಗ ನೀವು ಅದನ್ನು ಮಿಸ್ ಮಾಡ್ದಲೇ ನೋಡೋ ಒಂದು ನೋಟಿಫಿಕೇಷನ್ ಬೆಲ್ ಅದು. ಆ್ಯಂಡ್ ಪ್ಲೀಸ್ ಅದನ್ನು ಪ್ರೆಸ್ ಮಾಡಿ, ಸೊ ನನ್ನ ವೀಡಿಯೋಸ್ ನೀವು ಯಾವತ್ತೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತಿನ ವಿಷಯ, ನಿಮ್ಮ ಪರ್ಸನ್ ಏನಂತ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಕನೆಕ್ಷನ್ ಬಗ್ಗೆ, ಅವರ ಮೆಸೇಜಸ್ ಏನಿದೆ, ಅವರ ಮನಸ್ಸಿನ ಮಾತೇನಿದೆ ಅನ್ನೋದು. ಸೊ ಇದು ಯಾವುದೇ ರೀತಿಯಲ್ಲೂ ನಿಮ್ಮ ಮನಸ್ಸಲ್ಲಿ ನೀವು ಯಾವ ಪರ್ಸನ್ನ ಇಟ್ಕೊಂಡಿರ್ತೀರೋ ಅದರ ಬಗ್ಗೆ ಒಂದು ರೀಡಿಂಗ್ ಆಗಿರುತ್ತೆ. ಸೊ ಸಿಚುವೇಶನ್ಸು ಆಗಲಿ ಏನೇ ಆಗಲಿ, ಪರ್ಸನ್ ಆಗಲಿ ಬೇರೆ ಬೇರೆ ಥರ ಇರುತ್ತೆ. ಸೊ ನಾವು ಏನು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿರ್ತೀವಲ್ಲ, ಅದು ನೀವು ನಿಮ್ಮ ಸಿಚುವೇಶನ್ ತಕ್ಕನಾಗೆ ಅದನ್ನು ತಗೋಬೇಕಾಗತ್ತೆ. ಸೊ ಅದು ನಿಮಗೆ ಅನ್ವಯಿಸಿಲ್ಲ ಅಂದರೆ ಖಂಡಿತ ತಗೊಬೇಡಿ. ಸೊ 3 ಪೈಲ್ಸ್ ಇಡ್ತಾ ಇದ್ದೀನಿ ಈ ಒಂದು ವಿಷಯದ ಮೇಲೆ. ಮೊದಲನೇದಾಗಿ ಅಮೆಥಿಸ್ಟ್, ಎರಡನೇದಾಗಿ ರೋಸ್ ಕ್ವಾರ್ಟ್ಸ್ ಹಾಗೂ ಮೂರನೇದಾಗಿ ಲ್ಯಾಪಿಸ್ ಲಾಜುಲಿ. ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ, ಆ್ಯಂಡ್ ದೆನ್ ನಿಮ್ಮ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಬೇರೆ 2 ವ್ಯಕ್ತಿ ಬಗ್ಗೆ ಭಾವನೆಗಳನ್ನು ತಿಳ್ಕೊಬೇಕಾಗಿದೆ, ಇಲ್ಲ ಕನೆಕ್ಷನ್ ಬಗ್ಗೆ ತಿಳ್ಕೊಬೇಕಾಗಿದೆ ಅಂದರೆ 2 ಪೈಲ್ಸ್, 2 ಆಪ್ಷನ್ಸ್ನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಿಮ್ಮ ವಿಷಯ ಬಂದಿಲ್ಲ ಅಂದರೆ ಖಂಡಿತ ಅದನ್ನು ಬಿಟ್ಬಿಡಿ. ಸೊ ಶುರು ಮಾಡೋಣ ನಮ್ಮ ರೀಡಿಂಗ್ನ. ನಮಸ್ತೆ. ಪೈಲ್ ನಂಬರ್ 1, ಯಾರು ಈ ಅಮೆಥಿಸ್ಟ್ ಕ್ರಿಸ್ಟಲ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಈ ಒಂದು ಪೈಲು ನಿಮ್ಮದಾಗಿದೆ. ಸೊ ನಿಮ್ಮ ಕ್ರೌನ್ ಚಕ್ರ ತುಂಬ ಸ್ಟ್ರಾಂಗ್ ಇರಬಹುದು, ಇಲ್ಲ ನಿಮ್ಮ ಪರ್ಸನ್ ಕ್ರೌನ್ ಚಕ್ರ ಸ್ಟ್ರಾಂಗ್ ಇರಬಹುದು. ನೀವು ಇಲ್ಲ ನಿಮ್ಮ ಪರ್ಸನ್ ತುಂಬ ಇಂಟ್ಯೂಟಿವ್ ಇರಬಹುದು. ಆ್ಯಂಡ್ ಸೈಕಿಕ್ ಅಬಿಲಿಟೀಸ್ ಬಹಳ ಇದೆ ನಿಮ್ಮಲ್ಲಿ. ಆ್ಯಂಡ್ ನಿಮ್ಮ ಮೈಟ್ ಬಿ ನಿಮ್ಮ ಇಂಟ್ಯೂಷನ್ ನಿಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡುತ್ತೆ. ಆ್ಯಂಡ್ ಕೆಲವೊಂದು ಪರಿಸ್ಥಿತಿಗಳು, ಅದರ ಆಭಾಸ ನಿಮಗೆ ಬೇಗ ಆಗುತ್ತೆ. ಸೊ ನೋಡೋಣ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಕನೆಕ್ಷನ್ ಅಲ್ಲಿ ಮೇನ್ ಎನರ್ಜಿ ಏನಿದೆ ಅನ್ನೋದನ್ನು. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 1 ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದಾರೆ, ಪ್ಲೀಸ್ ಅವರ ಮತ್ತು ಅವರ ಪರ್ಸನ್ ಕನೆಕ್ಷನ್ನಿನ ಮೇನ್ ಎನರ್ಜಿ ಏನಿದೆ. ಅ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್. ಓಕೆ, ಸೊ ಇದು ನಿಮ್ಮಿಬ್ಬರ ಮೇನ್ ಎನರ್ಜಿ ಆಗಿದೆ. ಆ್ಯಂಡ್ ಅ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಮೈಟ್ ಬಿ ನೀವಾಗಲಿ, ನಿಮ್ಮ ಪರ್ಸನ್ ಆಗಲಿ, ನಿಮ್ಮ ಜಾಬಲ್ಲಿ, ನಿಮ್ಮ ಕೆರಿಯರಲ್ಲಾಗಲಿ, ಇಲ್ಲ ನಿಮ್ಮ ಲೈಫಲ್ಲಿ ನೀವು ತುಂಬ ಸ್ಟೇಬಲ್ ಇದ್ದೀರಾ. ಓಕೆ, ಇಬ್ಬರಲ್ಲೊಬ್ಬರು ಸ್ಟ್ರಾಂಗ್ ಆಗಿ ಸ್ಟೇಬಲ್ ಇದ್ದೀರಾ, ಆ್ಯಂಡ್ ಒಬ್ಬರು ಸ್ವಲ್ಪ ಕಮ್ಮಿ ಸ್ಟೇಬಲ್ ಇರಬಹುದು. ಸೊ ಇಟ್ಸ್ ಅ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್ ಅಂದಿದ ತಕ್ಷಣ ಮೈಟ್ ಬಿ ನಿಮ್ಮ ಪಾರ್ಟ್ನರ್ ಹಾಗೂ ನಿಮ್ಮ ಮೇನ್ ಎನರ್ಜಿ ಏನಿದೆ ಅಂದರೆ ಫೈನಾನ್ಷಿಯಲಿ, ಕೆರಿಯರ್ ವೈಸ್ ಎಲ್ಲನೂ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ನೀವಿಬ್ಬರೂ ಸಹ ತೊಡಗಿರಬಹುದು. ಮೈಟ್ ಬಿ ನೀವು ನಿಮ್ಮ ಫೈನಾನ್ಷಿಯಲ್ ಏನು ಎಸೆನ್ಷಿಯಲ್ಸ್ ಇದೆ, ಬೇಸಿಕ್ ಏನಿದೆ ಅದನ್ನು ನೀವು ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಫೋಕಸ್ ಮಾಡ್ತಾ ಇರಬಹುದು. ಇಲ್ಲ ಫೈನಾನ್ಷಿಯಲಿ ಮೈಟ್ ಬಿ ನಿಮ್ಮಿಬ್ಬರಲ್ಲಿ ಗ್ಯಾಪ್ ಬಂದಿರಬಹುದು, ಇಲ್ಲ ಫೈನಾನ್ಸಸ್ನ ಒಂದು ಕಾರಣ ಇರೋದರಿಂದ ಮೈಟ್ ಬಿ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದು. ಸೊ ಇಲ್ಲಿ ಫೈನಾನ್ಷಿಯಲಿ ಏನೋ ಒಂದಿದೆ. ಸೊ ನೋಡೋಣ ರೀಡಿಂಗಲ್ಲಿ ಏನು ಬರುತ್ತೆ ಅನ್ನೋದನ್ನು. ಓಕೆ, ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಅ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್ ಈ ಎನರ್ಜಿ ಬಗ್ಗೆ ಪ್ಲೀಸ್ ತಿಳಿಸಿ. ಪೈಲ್ ನಂಬರ್ 1 ಈ ಎನರ್ಜಿ ಬಗ್ಗೆ ತಿಳಿಸಿ. ಸೊ ನೈಟ್ ಆಫ್ ಸಾರ್ಟ್ಸ್ ಇದೆ, ನೈಟ್ ಆಫ್ ರಾಡ್ಸ್ ಇದೆ. ಸೊ ನೈಟ್ ಎನರ್ಜಿ ಬಹಳ ಇದೆ. ಆ್ಯಂಡ್ 9 ಆಫ್ ಕಪ್ಸ್. ಓಕೆ, ಸೊ ಮೈಟ್ ಬಿ ನೀವು ಹಾಗೂ ನಿಮ್ಮ ಪರ್ಸನ್ ಮೈಟ್ ಬಿ ಇಬ್ಬರಲ್ಲೊಬ್ಬರು ತುಂಬಾ ಸ್ಟ್ರಾಟಜಿಕ್ ಆಗಿದ್ದೀರಾ, ತುಂಬಾ ಫೋಕಸ್ಡ್ ಆಗಿದ್ದೀರಾ. ನನಗನ್ನಿಸ್ತಾ ಇರೋದಲ್ಲಿ ಮೇನ್ಲಿ ಇಬ್ಬರೂ ಸಹ ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಕನೆಕ್ಷನ್ ಬಗ್ಗೆ. ಸೊ ಈ ಕನೆಕ್ಷನ್ ಚೆನ್ನಾಗಾಗಬೇಕು ಮುಂದೆ, ಆ್ಯಂಡ್ ನೀವಿಬ್ಬರೂ ಸಹ ನಿಮ್ಮ ಕನೆಕ್ಷನಲ್ಲಿ ಮುಂದೆ ವರಿಬೇಕು, ಮುಂದೆ ಆಗಬೇಕು, ಇಲ್ಲ ಏನೋ ಒಂದು ಬದಲಾವಣೆಗಳು ತರಬೇಕು ಅಂತ ಆದರೆ ಫಸ್ಟ್ ನಾವು ಫೋಕಸ್ ಮಾಡಬೇಕಾಗಿರೋದು ನಮ್ಮ ವಿಷಸ್ನ ಫುಲ್ಫಿಲ್ ಮಾಡೋದ್ರಲ್ಲಿ. ಆ್ಯಂಡ್ ಅದು ಯಾವಾಗ ಆಗುತ್ತೆ ಅಂದರೆ ನಾವು ಆ್ಯಕ್ಷನ್ ತಗೊಂಡಾಗ ಹಾಗೂ
ಪ್ರಾಕ್ಟಿಕಲ್ ರೀತಿಯಲ್ಲಿ ಯೋಚನೆ ಮಾಡಿದಾಗ. ಸೊ ನಾವು ಕನಸಲ್ಲಿ ನಾವು ಮುಂದೆ ಚೆನ್ನಾಗಿರ್ತೀವಿ, ಇಲ್ಲ ನಮ್ಮ ಹತ್ರ ಬಂಗ್ಲೆ ಇರುತ್ತೆ, ಇಲ್ಲ ಕಾರ್ ಇರುತ್ತೆ, ಎಲ್ಲ ಥರದಲ್ಲೂ ಎಲ್ಲ ರೀತಿಯಲ್ಲೂ ಫೆಸಿಲಿಟೀಸ್ ಇರುತ್ತೆ ಅನ್ನೋದ್ರ ನೀವು ಇಬ್ಬರು ಫೋಕಸ್ ಮಾಡ್ತಾ ಇಲ್ಲ. ಇಲ್ಲಿ ನಿಜ ಜೀವನದಲ್ಲಿ ಏನು ನಡೆಯುತ್ತೆ ಆ್ಯಂಡ್ ಅದನ್ನು ನಾವು ಹೇಗೆ ಮುಂದೆ ಆ್ಯಸ್ ಪ್ರಾಪರ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೇಗೆ ತೊಗೊಂಡು ಹೋಗಬೇಕು ಆ್ಯಂಡ್ ಯಾವ ರೀತಿ ನಾವು ಪ್ಲ್ಯಾನ್ಸ್ ಮಾಡಿಕೊಂಡ್ರೆ ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ ಆ್ಯಂಡ್ ನಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗಬೇಕು, ಆ ರೀತಿ ನಾವಿಬ್ಬರೂ ಸಹ ಈ ಕನೆಕ್ಷನ್ ಮೇಲೆ ಕೆಲಸ ಮಾಡಬೇಕು ಅನ್ನೋ ಥಾಟ್ ನಿಮ್ಮಿಬ್ರಿಗೂ ಕೂಡ ಇದೆ. ಆ್ಯಂಡ್ ಇದು ನೈಟ್ ಎನರ್ಜಿ ಆ್ಯಂಡ್ ಇದು ಕಿಂಗ್ ಎನರ್ಜಿ ಇರೋದ್ರಿಂದ, ಕಿಂಗ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಮೈಟ್ ಬಿ ನಿಮ್ಮ ಪರ್ಸನ್ ಸದ್ಯಕ್ಕೆ ನಿಮಗೆ ಅವೈಲೇಬಲ್ ಇಲ್ದಲೇ ಇರಬಹುದು, ಬಟ್ ಅವರ ಮೇನ್ ಫೋಕಸ್ ಇರೋದು ಫೈನಾನ್ಸ್ ಹಾಗೂ ಕೆರಿಯರ್ ಮೇಲೆ ಆ್ಯಂಡ್ ಅವರ ಹಾಗೂ ನಿಮ್ಮ ಮಧ್ಯದಲ್ಲಿ ಕನೆಕ್ಷನ್ನ ಡೀಪ್ ಮಾಡೋದ್ರ ಮೇಲೆ ಆ್ಯಂಡ್ ಒಂದು ಸ್ಟ್ರಾಂಗ್ ಆದ ಒಂದು ಬೇಸ್ ಹಾಗೂ ಫೌಂಡೇಶನ್ನ ಅವರು ತಯಾರಿಸ್ತಾ ಇದ್ದಾರೆ. ಆ್ಯಂಡ್ ಮೇ ಬಿ ನೀವು ಸಹ ಅದನ್ನೇ ಮಾಡ್ತಾ ಇದ್ದೀರಾ. ಮೇ ಬಿ ನೀವು ನಿಮ್ಮ ಪರ್ಸನ್ ವಾಪಸ್ ಬರಲಿ ಆ್ಯಂಡ್ ಅವರು ಸ್ಟ್ರಾಂಗ್ ಆಗಿ ಸ್ಟೇಬಲ್ ಆಗಿ ಆ್ಯಂಡ್ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ರೀತಿಯಲ್ಲಿ ವಾಪಸ್ ಬರಲಿ ಅನ್ನೋದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಓಕೆ, ಸೊ ನೋಡೋಣ ಮತ್ತೇನಿದೆ ನಿಮ್ಮ ಕನೆಕ್ಷನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು. 4 ಆಫ್ ಪೆಂಟಿಕಲ್ಸ್, Page of Pentacles, okay, and the Lovers. Okay, see, ನಿಮ್ಮ ಪರ್ಸನಿಗೆ ಬೇಸಿಕಲಿ ಇಲ್ಲಿ ಮೈಟ್ ಬಿ ಅವರ ಫ್ಯಾಮಿಲಿ ಇರಬಹುದು, ಇಲ್ಲ ಅವರ ಫ್ಯಾಮಿಲಿಯಲ್ಲಿ ಕೆಲವೊಂದು ಜವಾಬ್ದಾರಿಗಳಿರಬಹುದು ಆ್ಯಂಡ್ ಮೈಟ್ ಬಿ ಅವರು ಈಗ ಸದ್ಯಕ್ಕೆ ಅವರ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇಲ್ಲ ದುಡ್ಡು ಇರಬಹುದು, ಇಲ್ಲ ಅವರ ಪ್ರಾಪರ್ಟೀಸ್ ಇರ್ಬೋದು, ಅದರ ಮೇಲೆ ಫೋಕಸ್ ಆಗಿದ್ದಾರೆ. ಆ್ಯಂಡ್ ಲವರ್ಸ್ ಕಾರ್ಡಿನ ಏನು ಹೇಳ್ತಾ ಇದ್ದಾರೆ ಅಂದರೆ ಮೈಟ್ ಬಿ ಅವರು ಸದ್ಯಕ್ಕೆ ನಿಮ್ಮಿಂದ ಸ್ವಲ್ಪ ಡಿಟ್ಯಾಚ್ ಆಗಿರ್ಬೋದು, ನಿಮ್ಮ ಜೊತೆ ಮಾತಾಡ್ದಲೇ ಇರಬಹುದು. ನೀವು ಮ್ಯಾರಿಡ್ ಇದ್ದರೆ ಮಾತಾಡ್ದಲೇ ಇರ್ಬೋದು, ಇಲ್ಲ ನೀವು ಜೊತೆಗಿದ್ದರೂ ಸಹ, ನೀವು ಕನೆಕ್ಷನಲ್ಲಿದ್ದರೂ ಸಹ, ಪ್ರೀತಿಯಲ್ಲಿದ್ದರೂ ಸಹ ಮೈಟ್ ಬಿ ದೇರ್ ಈಸ್ ಸಮಥಿಂಗ್ ಏನೋ ಒಂದು ಮಿಸ್ಸಿಂಗ್ ಇದೆ. ಬಟ್ ನಿಮ್ಮ ಪರ್ಸನ್ ಫೈನಾನ್ಸಸ್ನ ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಫೋಕಸ್ ಇದೆ. ಬಿಕಾಸ್ ನಿಮ್ಮ ಮೇನ್ ಎನರ್ಜಿನೇ ಅ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್ ಇದೆ. ಸೊ ಹಾಗಾಗಿ ಲವರ್ಸ್ ಕಾರ್ಡು ಇದೆ ಆ್ಯಂಡ್ ಲವರ್ಸ್ ಕಾರ್ಡಲ್ಲಿ ಮೈಟ್ ಬಿ ನಿಮಗೆ 2 ಚಾಯ್ಸಸ್ ಇದೆ. ಸೊ ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಲಾ ಇಲ್ಲ ಮೂವ್ ಆನ್ ಆಗಲಾ ಅನ್ನೋದು ನಿಮ್ಮ ಮನಸ್ಸಲ್ಲಿ ನಡೀತಾ ಇರಬಹುದು. ಓಕೆ, 9 ಆಫ್ ಸಾರ್ಟ್ಸು ಕಾಣಿಸ್ತು. ಅದ್ರ ಬಗ್ಗೆ ತುಂಬ ಚಿಂತನೆ ಇದೆ. ಮೈಟ್ ಬಿ ನೀವು ಈ ಪರ್ಸನ್ನ ಮಿಸ್ ಮಾಡ್ಕೊತೀರಾ, ಇಲ್ಲ ನಾನು ತೊಗೊಳ್ತಾ ಇರೋ ನಿರ್ಧಾರ ಕರೆಕ್ಟ್ ಇದೆಯಾ, ನಾನು ಚಾಯ್ಸಸ್ ಮಾಡೋದು ಕರೆಕ್ಟಾಗಿದೆಯಾ ಅನ್ನೋದ್ರ ಬಗ್ಗೆ ಇಲ್ಲಿ ಮೈಟ್ ಬಿ ಇಲ್ಲಿ ನಡೀತಾ ಇರ್ಬೋದು. ಇಲ್ಲ ನಿಮಗೆ ತುಂಬ ಜನ ಜಾಬ್ ಆಫರ್ ಮಾಡ್ತಾ ಇರ್ಬೋದು, ಇಲ್ಲ ಬೇರೆ ಕಡೆ ಹೋಗೋ ರೀತಿಯಲ್ಲಿ ನಿಮಗೆ ಆಫರ್ ಮಾಡ್ತಾ ಇರ್ಬೋದು, ಇಲ್ಲ ನಿಮ್ಮ ಪರ್ಸನಿಗೆ ಈ ರೀತಿ ಆಫರ್ ಬರ್ತಿರಬಹುದು. ಓಕೆ, ಸೊ ಹಾಗಾಗಿ ಈ ಕನೆಕ್ಷನ್ ಎಲ್ಲೋ ಒಂದು ಕಡೆ ನಿಂತಿರೋ ಥರ ಇದೆ. ಓಕೆ, ಫೈಲ್ ನಂಬರ್ 1. ಸೊ ನೋಡೋಣ ಮತ್ತೇನು ನಡೀತಾ ಇದೆ ಕನೆಕ್ಷನಲ್ಲಿ. ಹ್ಯಾಂಗ್ಡ್ ಮ್ಯಾನ್, ಓಕೆ, ಮೆಜಿಷಿಯನ್, ಓಕೆ, ಏಸ್ ಆಫ್ ರಾಡ್ಸ್. ಓಕೆ, ಸೊ ಡಿಲೇಸ್ ಇದೆ, ಬಟ್ ಎಲ್ಲೋ ಒಂದು ಕಡೆ ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ಮೈಟ್ ಬಿ ಈ ಒಂದು ಸಿಚುವೇಷನಲ್ಲಿ ಮೈಟ್ ಬಿ ನೀವಾಗಲಿ ನಿಮ್ಮ ಪರ್ಸನ್ ಏನೋ ಒಂದು ಆ್ಯಕ್ಷನ್ ತಗೊತಾ ಇಲ್ಲ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಪರ್ಸನ್ ಆ್ಯಸ್ ಎ ಮೆಜಿಷಿಯನ್ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಮೈಟ್ ಬಿ ಅವರು ಈ ಒಂದು ರಿಲೇಷನ್ಶಿಪ್ನ ಈಗ ಸದ್ಯಕ್ಕೆ ಬೇಕು ಅನ್ನಿಸ್ತಾ ಇರ್ಬೋದು ಆ್ಯಂಡ್ ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಅವರು ಫೋಕಸ್ ಮಾಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ಅಚಾನಕ್ಕಾಗಿ ಬರ್ತಾರೆ, ನ್ಯೂ ಬಿಗಿನಿಂಗ್ಸ್ನ ಕೊಡ್ತಾರೆ ಆ್ಯಂಡ್ ಆ ನ್ಯೂ ಬಿಗಿನಿಂಗ್ಸ್ ಮತ್ತೆ ಒಂದು ನ್ಯೂ ಬಿಗಿನಿಂಗ್ಸಿಗೆ ಜನ್ಮ ಕೊಡುತ್ತೆ. ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಮೈಟ್ ಬಿ ತುಂಬ ದಿನದಲ್ಲಿ ಡಿಲೇ ಆಗಿರಬಹುದು, ಇಲ್ಲ ನಿಮ್ಮ ಪರ್ಸನ್ ಪ್ರೀತಿನ ಹೇಳ್ಕೊಳ್ದಲೇ ಇರಬಹುದು, ಇಲ್ಲ ಏನೋ ಒಂದು ನಡೆದಿರಬಹುದು. ಆ ಒಂದು ಎನರ್ಜಿಯಿಂದ ನಿಮ್ಮ ಪರ್ಸನ್ ನಿಮಗೆ ನ್ಯೂ ಬಿಗಿನಿಂಗ್ಸ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೈಟ್ ಬಿ ಇಲ್ಲಿ ಡಿಸ್ಟೆನ್ಸು ಕಾಣಿಸ್ತಾ ಇದೆ. ಮೈಟ್ ಬಿ ಇಲ್ಲಿ ಡಿಸ್ಟೆನ್ಸ್ ಇದೆ ಆ್ಯಂಡ್ ಮೈಟ್ ಬಿ ಇಬ್ಬರಲ್ಲೊಬ್ಬರು ಇಲ್ಲ ಇಬ್ಬರೂ ಸಹ ನಿಮ್ಮ ಪ್ರೀತಿನ ಹೇಳ್ಕೊಂಡಲೇ ಇರಬಹುದು. ಬಟ್ ನಿಮ್ಮ ಪರ್ಸನ್ ಓಕೆ ದ ಮೇಲ್ ಎನರ್ಜಿ ಯಾರಿದ್ದೀರಾ ಮೈಟ್ ಬಿ ಅವರು
ಇಲ್ಲ ನೀವು ಯಾರು ನೋಡ್ತಾ ಇದ್ದೀರಾ, ಮೈಟ್ ಬಿ ನೀವು ನಿಮ್ಮ ಪರ್ಸನ್ ಜೊತೆ ನ್ಯೂ ಬಿಗಿನಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ್ಯಂಡ್ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ದ ಸ್ಟಾರ್ ಕಾರ್ಡ್, ಸೂಪರ್, ನೈಟ್ ಆಫ್ ಕಪ್, ಓಕೆ, ಆ್ಯಂಡ್ 8 ಆಫ್ ರಾಡ್ಸ್. ಓಕೆ, ಸೊ ವೆರಿ ಕ್ವಿಕ್ ಕಮ್ಯುನಿಕೇಷನ್ ಬರ್ತಾ ಇದೆ. ಮೈಟ್ ಬಿ ನೀವು ನಿಮ್ಮ ಪರ್ಸನ್ ಜೊತೆ ಕಮ್ಯುನಿಕೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ಆ ಕಮ್ಯುನಿಕೇಷನು ಬರ್ತಾ ಇದೆ. ಆ್ಯಂಡ್ ಮೈಟ್ ಬಿ ನೀವು ಸಿಂಗಲ್ ಇದ್ದರೆ ನಿಮ್ಮ ಲೈಫಲ್ಲಿ ಒಂದು ಹೊಸ ಪ್ರೀತಿ ಎಂಟ್ರಿ ಆಗ್ತಾ ಇದೆ ಆ್ಯಂಡ್ ಅದು ತುಂಬ ಕ್ವಿಕ್ಕಾಗಿ ಆಗ್ತಾ ಇದೆ. ಮೈಟ್ ಬಿ ನೀವು ಅದ್ರ ಬಗ್ಗೆ ವಿಶ್ ಮಾಡ್ತಾ ಇದ್ರಿ, ನಿಮ್ಮ ಲೈಫಲ್ಲಿ ಒಬ್ಬ ಪರ್ಸನ್ ಬರಬೇಕು ಆ್ಯಂಡ್ ಅವರು ಎಮೋಷ್ನಲ್ ಇರಬೇಕು, ಪ್ರೀತಿ ಕೊಡಬೇಕು. ಆ್ಯಂಡ್ ಮೈಟ್ ಬಿ ರೈಟ್ ನಾವು ಈವನ್ ಯಾರು ಕನೆಕ್ಷನಲ್ಲಿ ಇದ್ದೀರಾ, ಮೈಟ್ ಬಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಕೊಡಬೇಕು, ಅಟೆನ್ಷನ್ ಕೊಡಬೇಕು, ಕೇರ್ ಮಾಡಬೇಕು, ನಿಮ್ಮನ್ನು ನಿಸ್ವಾರ್ಥವಾಗಿ ಪ್ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಡ್ತಾ ಇದ್ದಾರೆ. ಮೈಟ್ ಬಿ ಇಲ್ಲಿ ಸ್ಟಾರ್ ಕಾರ್ಡ್ ಇನ್ನೊಂದು ಏನೇನು ಹೇಳ್ತಾ ಇದೆ ಅಂದರೆ ಹೀಲಿಂಗ್. ಸೊ ಮೈಟ್ ಬಿ ನಿಮ್ಮ ಪರ್ಸನ್ ಈ ಹಿಂದೆ ಆಗಿರೋ ನೋವಿನ ಬಗ್ಗೆ, ಇಲ್ಲ ಅವ್ರ ಫ್ಯಾಮಿಲಿಯಲ್ಲಿ ನಡೆದಿರೋ ನೋವು ಬಗ್ಗೆ, ಇಲ್ಲ ಅವ್ರ ಪರ್ಸನಲ್ ಲೈಫಲ್ಲಿ ನಡೆದಿರೋ ನೋವು ಬಗ್ಗೆ, ಇಲ್ಲ ನಿಮ್ಮಿಬ್ಬರು ಕನೆಕ್ಷನಲ್ಲಿ ನಡೆದಿರೋ ನೋವು ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಅದನ್ನು ಅವರು ಹೀಲ್ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ನಿಮ್ಮ ಕಡೆ ಬರ್ತಾ ಇದ್ದಾರೆ ಆ್ಯಂಡ್ ತುಂಬ ಕ್ವಿಕ್ಕಾಗಿ ನಡೆಯುತ್ತೆ ನಿಮ್ಮಿಬ್ಬರಲ್ಲಿ. ಆ್ಯಂಡ್ ನಿಮಗೆ ಗೊತ್ತಾಗೋದು ಇಲ್ಲ ಇಷ್ಟು ಕ್ವಿಕ್ಕಾಗಿ ಆಯಿತಾ, ನೆನ್ನೆ ಮೊನ್ನೆ ತಾನೇ ಯೋಚನೆ ಮಾಡ್ತಾ ಇದ್ದೆ ಅನ್ನೋ ರೀತಿಯಲ್ಲಿ ಈ ಕನೆಕ್ಷನ್ ಮುಂದೆ ನಡೆಯುತ್ತೆ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಈ ಕನೆಕ್ಷನ್ ಬಗ್ಗೆ ಏನು ಥಿಂಕ್ ಮಾಡ್ತಾರೆ, ಏನಿದೆ ಅವರ ಮನಸ್ಸಲ್ಲಿ ಅನ್ನೋದನ್ನು. ಎಂಗೇಜ್ಮೆಂಟ್, ವಾವ್. ಸೊ ನಿಮ್ಮ ಲವ್ ಲೈಫ್ ಎಂಗೇಜ್ಮೆಂಟ್ ಕಡೆ ಹೋಗ್ತಾ ಇದೆ. ಸೊ ನಿಮ್ಮ ಲವ್ ಲೈಫಲ್ಲಿ ಒಂದು ಲೆವೆಲ್ ಹೈ ಹೋಗ್ತಾ ಇದೆ. ಸೊ ನಿಮ್ಮ ಪರ್ಸನ್ ಈ ಒಂದು ಸಿಚುವೇಷನಲ್ಲಿ ಮೈಟ್ ಬಿ ಅವರು ಈ ಒಂದು ಸಿಚುವೇಷನಲ್ಲಿ ನಿಮ್ಮ ಹಾಗೂ ಅವರ ಸಂಬಂಧನ ಒಂದು ಬೇರೆ ಲೆವೆಲಿಗೆ ತೊಗೊಂಡು ಹೋಗಬೇಕು. ಅದು ಎಂಗೇಜ್ಮೆಂಟ್ ಆಗಿದೆ. ಸೊ ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ ಇದೆ. ಯು ಡಿಸರ್ವ್ ಲವ್. ಸೊ ಮೈಟ್ ಬಿ ಇಲ್ಲಿ ಲವರ್ಸ್ ಕಾರ್ಡ್ ಇರೋದ್ರಿಂದ ನೀವು ಅಂದ್ಕೊತಾ ಇರ್ಬೋದು, ಮೈಟ್ ಬಿ ನನ್ನ ಪರ್ಸನಲ್ ಲೈಫಲ್ಲಿ ಆಪ್ಷನ್ಸ್ ಇದ್ದಾರೆ ಆ್ಯಂಡ್ ನನಗೆ ಗೊತ್ತಿದೆ ಆಪ್ಷನ್ಸ್ ಇದ್ದಾರೆ, ಇಲ್ಲ ಆಪ್ಷನ್ ಇದ್ದರು ಆ್ಯಂಡ್ ರೈಟ್ ನಾವು ನಿಮ್ಮ ಪರ್ಸನ್ ನಿಮ್ಮನ್ನು ಚಾಯ್ಸ್ ಮಾಡ್ತಾ ಇದ್ದಾರೆ ಬಿಕಾಸ್ ನಿಮಗೆ ಆ ಪ್ರೀತಿಯ ಒಂದು ಅರ್ಹತೆ ಇದೆ. ಓಕೆ, ಸೊ ನಿಮಗೆ ಆ ಅರ್ಹತೆ ಇರೋದ್ರಿಂದ ಈ ಒಂದು ಸಿಚುವೇಶನ್ ಈ ರೀತಿ ಅನ್ಫೋಲ್ಡ್ ಆಗ್ತಾ ಇದೆ. ಪ್ಯಾಷನ್, ಓಕೆ. ಸೊ ನಿಮ್ಮ ಇಬ್ಬರಲ್ಲಿ ಜಾಸ್ತಿ ತುಂಬಾ ಡೀಪ್ ಆಗಿ ಒಂದು ಪ್ರೀತಿ ನಡೆಯುತ್ತೆ ಆ್ಯಂಡ್ ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮ್ಮ ಸೋಲ್ ಏನು ಹೇಳುತ್ತೆ, ಬಿಕಾಸ್ ನೀವು ಚಾಯ್ಸ್ ಮಾಡಿರೋದು ಅಮೆಥಿಸ್ಟ್ ಆಗಿರೋದ್ರಿಂದ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದ್ರ ಬಗ್ಗೆ ನೀವು ಗಮನ ಕೊಡಿ. ಆ್ಯಂಡ್ ಈ ಹಿಂದೆ ಏನಾಯಿತು ಅದ್ರ ಬಗ್ಗೆನೂ ಯೋಚನೆ ಇರಲಿ, ಆದರೆ ನಿಮ್ಮ ಮನಸ್ಸು ಏನು ಹೇಳುತ್ತೆ ಆ ರೀತಿ ನೀವು ನಿರ್ಧಾರಗಳನ್ನು ತಗೊಳ್ಳಿ ಅನ್ನೋದನ್ನು ಈ ಕಾರ್ಡಲ್ಲಿ ಹೇಳ್ತಾ ಇದೆ. ಆ್ಯಂಡ್ ತುಂಬ ಪ್ಯಾಷನೇಟ್ ಆಗಿರುತ್ತೆ ನಿಮ್ಮಿಬ್ಬರ ಮಧ್ಯದಲ್ಲಿ ಸಂಬಂಧ ದಿಸ್ ಟೈಮ್. ಆ್ಯಂಡ್ ಈ ಒಂದು ಟೈಮ್ಲೆಸ್ ರೀಡಿಂಗ್ ನೀವು ಯಾವಾಗಲೇ ನೋಡಿ ಆ ಬಿಗಿನಿಂಗ್ಸ್ ನಿಮಗೆ ಆವಾಗಿಂದ ಶುರು ಆಗುತ್ತೆ. ಓಕೆ, ಸೊ ಎಂಗೇಜ್ಮೆಂಟ್ ಆ್ಯಂಡ್ ಪ್ಯಾಷನ್ ಇದೆ ಆ್ಯಂಡ್ ಪ್ರೀತಿ ಇದೆ, ಒಬ್ರಿಗೊಬ್ರು ಗೌರವ ಕೊಡೋ ಒಂದು ಗುಣ ಇದೆ. ಸೊ ಇನ್ನೇನು ಬೇಕು ಅಲ್ವಾ. ಸೊ ನೆಕ್ಸ್ಟ್ ನೋಡೋಣ ಈ ಒಂದು ಕನೆಕ್ಷನಿಗೆ ಒಂದು ಅಡ್ವೈಸ್ ಕಾರ್ಡ್ ಏನಿದೆ ಅನ್ನೋದನ್ನು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಅವರ ಕನೆಕ್ಷನಿಗೆ ಪ್ಲೀಸ್ ಅವರ ಅಡ್ವೈಸ್ ಕೊಡಿ. ಓಕೆ, ಮೆಡಿಟೇಟ್ ಆ್ಯಂಡ್ ಕಾಂಟಂಪ್ಲೇಟ್. ಓಕೆ, ಸೊ ಮೆಡಿಟೇಟ್ ಆ್ಯಂಡ್ ಕಾಂಟಂಪ್ಲೇಟ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ನೀವು ಡಿಸಿಷನ್ಸ್ನ ತೊಗೊಬೇಕು ಅಂದರೆ ನಿಮ್ಮನ್ನು ಫಸ್ಟು ನೀವು ಬ್ಯಾಲೆನ್ಸ್ ಮಾಡ್ಕೊಬೇಕಾಗತ್ತೆ ಆ್ಯಂಡ್ ಡಿಸಿಷನ್ಸ್ ತಾನಾಗಿ ಈಸಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮನ್ನು ನೀವು ಅನ್ಹಿಲ್ ಇಟ್ಕೊಂಡು ನಿಮ್ಮನ್ನು ನೀವು ನೋವು ಕೊಟ್ಕೊತಾ ಕಷ್ಟ ಕೊಟ್ಕೊತಾ ಇರಬೇಡಿ, ಆರಾಮಾಗಿರಿ, ಖುಷಿಯಾಗಿರಿ, ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ ಆ್ಯಂಡ್ ಕಾಂಟಂಪ್ಲೇಟ್ ಇಲ್ಲಿ ಡೀಪಾಗಿ ಯೋಚನೆ ಮಾಡಿ ಈ ಕನೆಕ್ಷನ್ ನಿಮಗೆ ಬೇಕಾ, ಇಲ್ಲ ಈ ಕನೆಕ್ಷನಿಂದ ನೀವು ಮೂವ್ ಆನ್ ಆಗಬೇಕಾ, ಇಲ್ಲ ಈ ಕನೆಕ್ಷನನ್ನು ನಾನು ಸಂಭಾಳಿಸ್ಕೊಂಡು ಹೋಗ್ತೀನೋ ಇಲ್ವೋ ಅನ್ನೋ ಗೈಡೆನ್ಸು ಕೂಡ ನೀವು ತಗೋಬೇಕಾಗತ್ತೆ ಇಲ್ಲಿ. ಅದಕ್ಕೋಸ್ಕರ ಮೆಡಿಟೇಟ್ ಆ್ಯಂಡ್ ಕಾಂಟಂಪ್ಲೇಟ್ ಕಾರ್ಡ್ ಬಂದಿದೆ. ಸೊ ನೀವು ನಿಮ್ಮ ಕನೆಕ್ಷನ್ ಬಗ್ಗೆ ನಿಮಗೆ ಏನಾರ ಸಣ್ಣದಾದ ಒಂದು ಡೌಟ್ ಇದ್ದರೂ ಸಹ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋದನ್ನು ಅಡ್ವೈಸ್ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಪಾಯಿಂಟ್ ನಂಬರ್ 1. ಓಕೆ, ಸೊ ಪಾಯಿಂಟ್ ನಂಬರ್ 1 ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ಏನು ಅಂತ ತಿಳ್ಕೊತಾ ಇದ್ದಾರೆ. ಸೊ ನಿಮ್ಮ ಬಗ್ಗೆ ಅವರಿಗೆ ಯಾವ ರೀತಿಯ ಒಂದು ಇದಿದೆ. ಸೊ ನೀವು ತುಂಬ ಇಂಡಿಪೆಂಡೆಂಟ್ ಇದ್ದೀರಾ, ಚೆನ್ನಾಗಿದ್ದೀರಾ, ನಿಮ್ಮನ್ನು ನೀವು ತುಂಬ ಚೆನ್ನಾಗಿ
ನೋಡ್ಕೊತಾ ಇದ್ದೀರಾ. ಮೈಟ್ ಬಿ ಅದು ಫಿಟ್ನೆಸ್ ಇರ್ಬೋದು, ನಿಮ್ಮ ಹೆಲ್ತ್ ಇರ್ಬೋದು, ಇಲ್ಲ ನೀವು ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಇದ್ದೀರಾ ಅನ್ನೋದನ್ನು ಇಲ್ಲಿ ನಿಮ್ಮ ಪರ್ಸನ್ ನೋಡ್ತಾ ಇದ್ದಾರೆ. ನೀವು ನಿಮ್ಮ ಸ್ವಲ್ಪ ದುಡ್ಡಲ್ಲೂ ಲಕ್ಸುರಿಯಾಗಿರ್ತೀರಾ, ಚೆನ್ನಾಗಿ ಕಾಣಿಸ್ತೀರಾ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದಾರೆ. ಸೊ ನೀವು ಒಬ್ಬ ಇಂಡಿಪೆಂಡೆಂಟ್ ಪರ್ಸನ್ ಅನ್ನೋದನ್ನು ಇಲ್ಲಿ ಅವರು ನೋಡ್ತಾ ಇದ್ದಾರೆ. ಸೊ ನೋಡೋಣ ಮತ್ತು ಯಾವ ರೀತಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಸೊ 5 ಆಫ್ ಕಪ್ಸ್, ನೀವು ಪಾಸ್ಟಲ್ಲಿ ಆಗಿರೋದನ್ನೇ ತುಂಬ ಯೋಚನೆ ಮಾಡ್ತೀರಾ. ಮೈಟ್ ಬಿ ನೀವು ನಿಮ್ಮ ಪರ್ಸನ್ ಜೊತೆ ಪಾಸ್ಟಲ್ಲಿ ಈ ಹಿಂದೆ ಏನಾಯಿತೋ ಅದರ ಬಗ್ಗೆನೇ ನೀವು ಅವ್ರ ಹತ್ರ ಮಾತಾಡ್ತಾ ಇರ್ತೀರಾ, ಇಲ್ಲ ಅದ್ರ ಬಗ್ಗೆನೇ ನೋವು ವ್ಯಕ್ತಪಡಿಸ್ತಾ ಇರ್ತೀರಾ, ಇಲ್ಲ ಸುಮ್ಮನೆನಾದ್ರೂ ಒಂದು ಸ್ವಲ್ಪ ಹೊತ್ತು ನೀವು ಸುಮ್ಮನೆ ಕೂತ್ಕೊಂಡ್ರು ನೀವು ತುಂಬ ಹಿಂದೆ ಹೋಗ್ಬಿಡ್ತೀರಾ. ಬಟ್ ಈ ಕನೆಕ್ಷನಲ್ಲಿ ಈಗಲೂ ಸಹ ಈ ಹಿಂದೆ 2 ಆಫ್ ಕಪ್ಸ್ ಇದೆ. ಇಲ್ಲ ನೀವು ಈ ಹಿಂದೆ ಪಾಸ್ಟಲ್ಲಿ ಯಾರೋ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ಅದರಿಂದ ನೀವು ಹೊರಗೆ ಬನ್ನಿ ಅನ್ನೋದನ್ನು ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಓಕೆ, ಸೊ ಡಿಸಿಷನ್ಸ್, ಎಸ್. ಸೊ ಇಬ್ಬರಲ್ಲೊಬ್ಬರು ಇಲ್ಲಿ ಡಿಸಿಷನ್ಸ್ನ ಮಾಡಬೇಕಾಗಿದೆ. ಸೊ ಮೈಟ್ ಬಿ ಇಲ್ಲಿ ಸ್ಟಕ್ ಪೊಸಿಷನ್ ಇರೋದ್ರಿಂದ ನೀವಿಬ್ಬರು ಡಿಸಿಷನ್ಸ್ನ ತೊಗೊತೀರಾ ಅನ್ನೋದಾದರೆ ಈ ಒಂದು ಸಿಚುವೇಶನ್ ಎಂಗೇಜ್ಮೆಂಟಿಗೆ ಟರ್ನ್ ಆಗೋದಿದೆ. ಸೊ ಡಿಸಿಷನ್ಸ್ ತೊಗೊತೀರಾ. 10 ಆಫ್ ಕಪ್ಸ್, ವಾವ್, ಸೂಪರ್ ಅಲ್ಲ. ಸೊ 10 ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಮ ಡಿಸಿಷನ್ಸ್ ನಿಮಗೆ 10 ಆಫ್ ಕಪ್ಸ್ ಕಡೆ ಕರ್ಕೊಂಡು ಹೋಗುತ್ತೆ. ಪಾಯಿಂಟ್ ನಂಬರ್ 1. ಸೊ ಮೈಟ್ ಬಿ ನೀವು ಡಿಸೈಡ್ ಮಾಡೋದ್ರಿಂದ ಎಲ್ಲವೂ ಸಹ ಸರಿ ಹೋಗಬಹುದು. ಬಿಕಾಸ್ ಇಲ್ಲಿ ರೈಟ್ ಪಾತನ್ನು ಚಾಯ್ಸ್ ಮಾಡೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದೆ. ಆ್ಯಂಡ್ ಮೆಡಿಟೇಟ್ ಆ್ಯಂಡ್ ಕಾಂಟಂಪ್ಲೇಟ್, ದಯವಿಟ್ಟು ಗೈಡೆನ್ಸ್ನ ತೊಗೊಳ್ಳಿ. ಆ್ಯಂಡ್ ದೆನ್ ನಿಮ್ಮ ಸಿಚುವೇಷನಲ್ಲಿ ಯಾರನ್ನು ನೀವು ಚಾಯ್ಸ್ ಮಾಡ್ಕೊಬೇಕು ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಳ್ಳಿ. ಸೊ ಇದು ನಿಮ್ಮ ಕನೆಕ್ಷನ್ ಬಗ್ಗೆ, ನಿಮ್ಮ ಪರ್ಸನ್ ಬಗ್ಗೆ, ನಿಮ್ಮ ಬಗ್ಗೆ ಏನಿತ್ತು ಯೋಚನೆ ಅನ್ನೋದ್ರ ಬಗ್ಗೆ ಆ್ಯಂಡ್ ಮೆಸೇಜಸ್ ಇತ್ತು. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಪಾಯಿಂಟ್ ನಂಬರ್ 1. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋವೊಂದಿಗೆ ಹೊಸ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ಪೈಲ್ ನಂಬರ್ 2, ಯಾರು ಈ ರೋಸ್ ಕ್ವಾರ್ಟ್ಸ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ರೋಸ್ ಕ್ವಾರ್ಟ್ಸ್ ಇರೋದ್ರಿಂದ ಮೈಟ್ ಬಿ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ, ಇಲ್ಲ ನಿಮ್ಮ ಪರ್ಸನಿಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ. ಆ್ಯಂಡ್ ಮೈಟ್ ಬಿ ಇಲ್ಲಿ ಹೀಲಿಂಗ್ ಇಶ್ಯೂಸು ಕಾಣಿಸ್ತಾ ಇದೆ. ಇಬ್ಬರಲ್ಲೊಬ್ಬರು ಮೈಟ್ ಬಿ ಥರ್ಡ್ ಪಾರ್ಟಿಯಿಂದ ನೋವು ತಿಂದಿರ್ಬೋದು, ಇಲ್ಲ ಥರ್ಡ್ ಪಾರ್ಟಿಯಿಂದ ನಿಮ್ಮಿಬ್ಬರಲ್ಲಿ ಸಪ್ರೇಷನ್ ಆಗಿರಬಹುದು. ಆ್ಯಂಡ್ ರೋಸ್ ಕ್ವಾರ್ಟ್ಸ್ ಮೇನ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಬಗ್ಗೆ ನಿಮಗೆ ಅಶ್ಯೂರೆನ್ಸ್ ಇಲ್ಲ, ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ, ನಿಮ್ಮ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ. ಸೊ ರೋಸ್ ಕ್ವಾರ್ಟ್ಸ್ ಏನು ಮಾಡುತ್ತೆ ಅಂದರೆ, ಈ ರೋಸ್ ಕ್ವಾರ್ಟ್ಸ್ನ ವೇರ್ ಮಾಡೋದ್ರಿಂದ ನಿಮ್ಮಲ್ಲಿ ಸೆಲ್ಫ್ ಲವ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮನ್ನು ಫಸ್ಟ್ ಪ್ರೀತಿ ಮಾಡಿ ಆ್ಯಂಡ್ ದೆನ್ ಎಲ್ಲವೂ ಸಹ ಸರಿ ಹೋಗುತ್ತೆ. ಪಾಯಿಂಟ್ ನಂಬರ್ 2. ಸೊ ಬೇಜಾರು ಮಾಡ್ಕೊಬೇಡಿ. ಸೊ ನೋಡೋಣ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಕನೆಕ್ಷನ್ ಮಧ್ಯದಲ್ಲಿ ಇರೋ ಒಂದು ಸಿಮಿಲರ್ ಓಕೆ ಕಾರ್ಡ್ ಬಂತು. ಸೊ ಈ ಕಾರ್ಡನ್ನು ನಾನು ತೊಗೊತಾ ಇದ್ದೀನಿ. ಸೊ ದ ಗಾರ್ಡನ್ ಆ್ಯಂಡ್ ದ ಗೇಟ್. ಓಕೆ, ಸೊ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯದಲ್ಲಿ ಮೈಟ್ ಬಿ ಅಂತರ ಕಾಣಿಸ್ತಾ ಇದೆ. ಮೈಟ್ ಬಿ ಇಬ್ಬರಲ್ಲೊಬ್ಬರು ಡಿಸಿಷನ್ಸ್ನ ತೊಗೊತಾ ಇಲ್ಲ. ಒಬ್ಬರು ನಿಮ್ಮನ್ನು ಹೇಳಿದ್ದಾರೆ, ಪ್ರಪೋಸ್ ಮಾಡಿದ್ದಾರೆ, ಆ್ಯಂಡ್ ಒಬ್ಬರಿಗೆ ಆ ಸಿಚುವೇಶನಿಂದ ಬರೋಕ್ಕೆ ಆಗ್ತಾ ಇಲ್ಲ. ಸೊ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಇಲ್ಲ ಅವ್ರ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಇಲ್ಲ ಸಿಚುವೇಶನಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಮೈಟ್ ಬಿ ನೀವು ಯಾವುದೋ ಒಂದು ಜಾಗದಲ್ಲಿ ಫಿಕ್ಸ್ ಆಗಿದ್ದೀರಾ, ಮೈಟ್ ಬಿ ನೀವು ಮದುವೆ ಆಗಿದ್ದೀರಾ ಆ್ಯಂಡ್ ನೀವು ಒಬ್ರನ್ನ ಇಷ್ಟಪಡ್ತಾ ಇದ್ದೀರಾ ಆ್ಯಂಡ್ ಅವರನ್ನು ನೀವು ರೀಚ್ ಆಗೋಕ್ಕೆ ಆಗ್ತಾ ಇಲ್ಲ. ಮೈಟ್ ಬಿ ಇಲ್ಲ ನಿಮ್ಮ ಪರ್ಸನ್ ಮದುವೆ ಆಗಿದ್ದಾರೆ, ನೀವು ಅವ್ರನ್ನ ರೀಚ್ ಆಗೋಕ್ಕೆ ಆಗ್ತಾ ಇಲ್ಲ. ಇಬ್ಬರಲ್ಲೊಬ್ಬರು ಮೈಟ್ ಬಿ ಇಲ್ಲಿ ಸ್ಟೇಬಲ್ ರಿಲೇಷನ್ಶಿಪ್ ಬೇಕಾಗಿದೆ ಆ್ಯಂಡ್ ನಿಮ್ಮ ಪರ್ಸನ್ ಆಗಲಿ ನೀವಾಗಲಿ ಡಿಸಿಷನ್ಸ್ನ ತೊಗೊತಾ ಇಲ್ಲ. ಸೊ ಇಬ್ಬರಲ್ಲೊಬ್ಬರು ಡಿಸಿಷನ್ಸ್ನ ತೊಗೊತಾ ಇಲ್ಲ. ಸೊ ಈ ರೀಡಿಂಗ್ ನೀವು ನೋಡೋದ್ರಿಂದ ನೀವು ಡಿಸಿಷನ್ಸ್ನ ತೊಗೊಂಡಿಲ್ಲ ಅಂದರೆ ಖಂಡಿತ ತೊಗೊಳ್ಳಿ ಅಂತ ಇಲ್ಲಿ ಕೇಳ್ಕೊತೀನಿ. ಸೊ ಬೇಸಿಕಲಿ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನೀವು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರಬಹುದು, ಫೈನಾನ್ಷಿಯಲಿ ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿ ಆಗ್ತಾ ಇರ್ಬೋದು ಸದ್ಯಕ್ಕೆ. ಬಟ್ ನೀವು ನಿಮ್ಮ ಒಂದು ಕಾರ್ಮಿಕ್ ಇದರಲ್ಲಿ ಫೋಕಸ್ ಮಾಡ್ತಾ ಇದ್ದೀರಾ, ಅದು ಬಿಟ್ಟು ಬೇರೆ ನೀವು ಫೋಕಸ್ ಮಾಡ್ತಾ ಇಲ್ಲ. ಸೊ ನೀವು ಇಲ್ಲಿ ಈ ಒಂದು ಹುಡುಗಿನ ನೋಡೋದಾದರೆ, ಆ ಹುಡುಗಿಯ ಒಂದು ಕತ್ತಲ್ಲಿ ಚೈನ್ ಇದೆ ಆ್ಯಂಡ್ ಚೈನಲ್ಲಿ ಕೀ ಇದೆ. ಓಕೆ, ಸೊ ಅವಳ ಹತ್ರ ಕೀ ಇರೋದ್ರಿಂದ
ಅವಳು ಈ ಗೇಟನ್ನು ತೆಗ್ದು ಫ್ರೀ ಆಗಬಹುದು. ಸೊ ಇಲ್ಲಿ ನಿಮ್ಮ ಇಷ್ಟ ಪ್ರಕಾರ ನೀವು ಡಿಸಿಷನ್ಸ್ನ ತೊಗೊಬಹುದು ಆ್ಯಂಡ್ ಡಿಸಿಷನ್ಸ್ನ ಕೂಡ ಹುಷಾರಾಗಿ ತೊಗೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕನೆಕ್ಷನಲ್ಲಿ ಇರೋ ಒಂದು ಎನರ್ಜಿ ಆಗಿದೆ. ಓಕೆ, ಆ್ಯಂಡ್ ಸ್ಟೇಯಿಂಗ್ ಸೇಫಾಗಿರಿ ಆ್ಯಂಡ್ ಡಿಸಿಷನ್ಸ್ನ ತೊಗೊಳ್ಳಿ. ಸೊ ಹರಿಬರಿಯಲ್ಲಿ ಡಿಸಿಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ, ಇಲ್ಲ ಚಾಯ್ಸಸ್ನ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇದು ಜನರಲ್ ರೀಡಿಂಗ್ ಇರುತ್ತೆ. ಸೊ ತುಂಬ ಜನ ನೋಡ್ತಿರ್ತೀರ. ಸೊ ಹುಷಾರಾಗಿ ಡಿಸಿಷನ್ಸ್ನ ಕೂಡ ತೊಗೋಬೇಕಾಗತ್ತೆ. ಓಕೆ, ಸೊ ನೋಡೋಣ ಈ ಒಂದು ಕಾರ್ಡ್ ಏನಿದೆ, ದ ಗಾರ್ಡನ್ ಆ್ಯಂಡ್ ದ ಗೇಟ್. ನಿಮ್ಮಿಬ್ಬರ ಮಧ್ಯದಲ್ಲಿ ಈ ಎನರ್ಜಿ ಏನಕ್ಕೆ ಇದೆ? ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ನನಗೆ ಇವರ ಎನರ್ಜಿ ಹೀಗೆ ಯಾಕಿದೆ ಅನ್ನೋದರ ಬಗ್ಗೆ ವಿವರಿಸಿ ಪ್ಲೀಸ್. ಅದರ ಬಗ್ಗೆ ನನಗೆ ಕಾರ್ಡ್ಸನ್ನು ಕೊಡಿ. ಕ್ವೀನ್ ಆಫ್ ಪೆಂಟಿಕಲ್ಸ್, ಓಕೆ. ದ ಸ್ಟಾರ್ ಕಾರ್ಡ್, ಓಕೆ. And the magician, okay, so nice. ಓಕೆ, ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ನಾನು ಹೇಳ್ದಂಗೆ ಮೈಟ್ ಬಿ ನೀವು ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಇರಬಹುದು, ಇಲ್ಲ ನಿಮ್ಮ ಪರ್ಸನ್ ಇರಬಹುದು. ಮೈಟ್ ಬಿ ನಿಮ್ಮ ಕನೆಕ್ಷನ್ನಲ್ಲಿ ಇಲ್ಲಿ ನನಗೆ ಸ್ಟಾರ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನೀವು ಈ ಒಂದು ಕನೆಕ್ಷನ್ ಆಗಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಹತ್ರ ಎಲ್ಲ ಥರದಲ್ಲೂ ದಾರಿಗಳಿದೆ. ಇದನ್ನು ಅಕ್ಸೆಪ್ಟ್ ಮಾಡೋದು, ಇದನ್ನು ರಿಜೆಕ್ಟ್ ಮಾಡೋದು ಎರಡೂ ಸಹ ನಿಮ್ಮ ಕೈಯಲ್ಲಿ ಇದೆ. ಓಕೆ, ಸೊ ನೋಡೋಣ. ಪಾಯಿಂಟ್ ನಂಬರ್ 1 ನೀವು ಓಕೆ, ಏಸ್ ಆಫ್ ಪೆಂಟಿಕಲ್ಸ್ and 2 of Pentacles. ಓಕೆ, ಸೊ ಮೈಟ್ ಬಿ ಇಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಚಾಯ್ಸಸ್ ಇದೆ. ಸೊ ಇದು ನಿಮ್ಮ ಪರ್ಸನ್ ಇರಬಹುದು, ಇಲ್ಲ ನೀವಿರಬಹುದು. ಮೈಟ್ ಬಿ ನಿಮಗೆ ನಿಮ್ಮ ಪರ್ಸನಿಗೆ ರೀಚ್ ಔಟ್ ಆಗೋದನ್ನು ತುಂಬ ಇಷ್ಟ ಆಗ್ತಾ ಇರ್ಬೋದು. ಯಾಕಂದರೆ ನೀವು ಈಗ ಸ್ಟೇಬಲ್ ಆಗಿದ್ದೀರಾ, ಚೆನ್ನಾಗಿ ದುಡಿತಿದ್ದೀರಾ. ಆ್ಯಂಡ್ ಮೈಟ್ ಬಿ ನಿಮಗೆ ಅನ್ನಿಸ್ತಾ ಇರ್ಬೋದು, ನಾನು ಏನು ಬೇಕಾದ್ರೆ ಈಗ ಮ್ಯಾನಿಫೆಸ್ಟ್ ಮಾಡಬಹುದು ಅಂತ. ಬಟ್ ಇಲ್ಲಿ ಸಮ್ಟೈಮ್ಸ್ ಮೆಜಿಷಿಯನ್ ಕಾರ್ಡ್ ಜೊತೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದರೆ, ದಯವಿಟ್ಟು ನಿಮ್ಮ ಫೈನಾನ್ಸಸ್ ಆಗಲಿ ಏನೇ ಆಗಲಿ ನಿಮ್ಮ ಪಾರ್ಟ್ನರ್ ಜೊತೆ ಅದರ ಬಗ್ಗೆ ಡೀಟೇಲ್ಸ್ನ ಶೇರ್ ಮಾಡ್ಕೊಬೇಡಿ. ಇನ್ನೊಂದು ಡಿಸಿಷನ್ಸ್ನ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಯಾರನ್ನ ನೀವು ಚಾಯ್ಸ್ ಮಾಡ್ತಾ ಇದ್ದೀರಾ, ಇಲ್ಲ ಯಾರನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಆ ಪರ್ಸನ್ ಸರಿಯಾದ ವ್ಯಕ್ತಿನ, ಇಲ್ಲ ನಾನು ಸೇಫಾಗಿ ಇಲ್ಲೇ ಇಲ್ಲ ಈ ಒಂದು ಕೀನ ಯೂಸ್ ಮಾಡಲ ಅನ್ನೋದ್ರ ಬಗ್ಗೆ ಇದೆ. ಸೊ ಮೈಟ್ ಬಿ ನಿಮ್ಮ ಚಾಯ್ಸಸ್ ತಪ್ಪಿರಬಹುದು, ಇಲ್ಲ ಅದನ್ನು ನೀವು ಮೈಟ್ ಬಿ ತುಂಬ ಜನ ಹೇಳ್ತಾ ಇರಬಹುದು ಆ್ಯಂಡ್ ಅದನ್ನು ಇಗ್ನೋರ್ ಮಾಡ್ತಾ ಇರಬಹುದು. ಬಟ್ ನಿಮ್ಮ ಡಿಸಿಷನ್ಸ್ನ ನೀವು ಹುಷಾರಾಗಿ ತೊಗೋಬೇಕಾಗಿದೆ. ಇಲ್ಲಿ ಪಾಯಿಂಟ್ ನಂಬರ್ 2. ಓಕೆ, ಆ್ಯಂಡ್ ನೀವು ನೋಡಬಹುದು ಬಾಟಮ್ ಆಫ್ ದ ಡೆಕ್ 4 ಆಫ್ ಕಪ್ಸ್ ಇದೆ. ಸೊ ಮೈಟ್ ಬಿ ಇಲ್ಲಿ ನೀವು ಯೂನಿವರ್ಸ್ ನಿಮಗೆ ಹೇಳ್ತಾ ಇರ್ಬೋದು, ಇಲ್ಲ ನಿಮಗೆ ಕಾಷನ್ಸ್ ಕೊಡ್ತಾ ಇರ್ಬೋದು, ಡಿಸಿಷನ್ಸ್ನ ಹುಷಾರಾಗಿ ತಗೊಳ್ಳಿ. ಆ್ಯಂಡ್ ಸುಮ್ಮನೆ ನಿಮ್ಮ ಜರ್ನಿನ ಶುರು ಮಾಡಬೇಡಿ, ಎಮೋಷ್ನಲಿ ಅಟ್ಯಾಚ್ ಆಗಬೇಡಿ, ಹುಷಾರಾಗಿ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ, ಫೇರ್ ಆಗಿರಿ ನಿಮ್ಮ ಒಂದು ಡಿಸಿಷನ್ಸಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ಕನೆಕ್ಷನ್ ಥ್ರೂ. ಬಿಕಾಸ್ ಇದು ಇರೋದು ಮೇನ್ ಎನರ್ಜಿ. ಓಕೆ, ಸೊ ನೋಡೋಣ. ಇಲ್ಲ ಈ ರೀತಿ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇರ್ಬೋದು, ನಾನು ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಲಾ, ಇಲ್ಲ ಯಾರಿಗೆ ಕೊಡಲಿ ಅನ್ನೋ ಚಾಯ್ಸ್ ಅವ್ರದ್ದು ಇರಬಹುದು. ಓಕೆ, ಸೊ ಇದು ನಿಮ್ಮದಾದರೆ ನೀವು ಡಿಸಿಷನ್ಸ್ನ ಹುಷಾರಾಗಿ ತೊಗೊಳ್ಳಿ. ಇದು ನಿಮ್ಮ ಪರ್ಸನ್ ಎನರ್ಜಿ ಆದರೆ, ಸೊ ನೀವು ಸಹ ಈಗ ಈ ಪರ್ಸನ್ ಎನರ್ಜಿ ಆಗಿರೋದ್ರಿಂದ ನೀವು ಸಹ ನಿಮ್ಮ ಚಾಯ್ಸಸ್ನ ಹುಷಾರಾಗಿ ಮಾಡಬೇಕಾಗತ್ತೆ. ಓಕೆ, ಪಾಯಿಂಟ್ ನಂಬರ್ 2. ಸೊ ನೋಡೋಣ ಮತ್ತು ಯಾವ ರೀತಿಯ ಒಂದು ಡಿಸಿಷನ್ಸ್ ಇದೆ. ಮೈಟ್ ಬಿ ನಿಮ್ಮ ಪರ್ಸನ್ ಫೇಮಸ್ ಇದ್ದಾರೆ, ಇಲ್ಲ ಅವರ ಲೈಫಲ್ಲಿ ಅವರು ಅಚೀವ್ಮೆಂಟ್ಸ್ ಬಹಳ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಡಿಸಿಷನ್ಸ್ನ ತೊಗೊಳಕ್ಕೆ ಈಗ ಕಷ್ಟ ಆಗ್ತಾ ಇರಬಹುದು. ಓಕೆ, ಸೊ ಮೈಟ್ ಬಿ ಈ ರೀತಿಯಲ್ಲೂ ಇರಬಹುದು ಇನ್ನು ಕೆಲವರಿಗೆ. ಇಲ್ಲ ನೀವಿಲ್ಲಿ ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಪರ್ಸನಿಗೆ ಅನ್ನಿಸ್ತಾ ಇರ್ಬೋದು ನೀವು ಅವರನ್ನು ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅನ್ನೋದನ್ನು. ಓಕೆ, ಮೈಟ್ ಬಿ ದೇರ್ ಇಸ್ ಸಮಥಿಂಗ್. ಸೊ ನಿಮ್ಮ ಸಿಚುವೇಶನ್ ನಿಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ನಿಮ್ಮ ಸಿಚುವೇಶನ್ ಅನುಗುಣವಾಗಿ ನೀವು ತಗೊಳ್ಳಿ. ಸೊ ಹ್ಯಾಂಗ್ಡ್ ಮ್ಯಾನ್ ಇದೆ, ಎಂಪ್ರೆಸ್, ವಾವ್ ಸೂಪರ್. ಓಕೆ, ದ ಕ್ವೀನ್ ಆಫ್ ರಾಡ್ಸ್. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಸ್ಟ್ರಾಂಗಾಗಿ ನೋಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 1. ಈ ಹಿಂದೆ ಮೈಟ್ ಬಿ ಡಿಲೇಸ್ ಇರ್ಬೋದು. ನಿಮ್ಮ ಪರ್ಸನ್ ನಿಮಗೆ ಕರೆಕ್ಟಾಗಿ ನಿಮ್ಮ ಸಿಚುವೇಷನಲ್ಲಿ ಅವರು ನಿಮ್ಮನ್ನು ಕರೆಕ್ಟಾಗಿ
ಏನೋ ರೆಸ್ಪೆಕ್ಟ್ ಕೊಡ್ದಲೇ ಇರಬಹುದು, ಇಲ್ಲ ನಿಮ್ಮ ಡಿಸಿಷನ್ಸ್ನ ಅವ್ರು ರೆಸ್ಪೆಕ್ಟ್ ಮಾಡ್ದಲೇ ಇರ್ಬೋದು. ಈಗ ನೀವು ಎಂಪ್ರೆಸ್ ಎನರ್ಜಿಯಲ್ಲಿ ಬಂದಿದ್ದೀರಾ, ಮೈಟ್ ಬಿ ನೀವು ಚೆನ್ನಾಗಿ ದುಡಿತಾ ಇದ್ದೀರಾ ಆ್ಯಂಡ್ ನಿಮ್ಮ ಎನರ್ಜಿ ತುಂಬ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ವಾಟ್ ಪಿಂಕ್ ಕಲರ್ ಬಹಳ ಇದೆ. ಸೊ ನೀವು ಚಾಯ್ಸ್ ಮಾಡಿರೋ ರೋಸ್ ಕಾರ್ಡ್ಸ್ ಆಗಲಿ ಆ್ಯಂಡ್ ನಿಮ್ಮ ಮೇನ್ ಎನರ್ಜಿ ಆಗಲಿ, ಸೊ ಇಲ್ಲಿ ಮೈಟ್ ಬಿ ಎನರ್ಜಿ ಶಿಫ್ಟಿಂಗ್ ಕಾಣಿಸ್ತಾ ಇದೆ. ಓಕೆ, ಸೊ ನೀವು ಬೆಳೀತಾ ಇದ್ದೀರಾ ಆ್ಯಂಡ್ ಈಗ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ಮೈಟ್ ಬಿ ಈ ಹಿಂದೆ ನಿಮ್ಮ ಪಾರ್ಟ್ನರಿನ ಡಿಸಿಷನ್ ಇಂಪಾರ್ಟೆಂಟ್ ಆಗಿತ್ತು, ಬಟ್ ಈಗ ಸದ್ಯಕ್ಕೆ ನಿಮ್ಮ ಎನರ್ಜಿ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ನಿಮ್ಮ ಪರ್ಸನ್ ಆಗಲಿ ನೀವಾಗಲಿ ಇವಾಗ ಡಿಸಿಷನ್ಸ್ ಇಲ್ಲ ಆ್ಯಕ್ಷನ್ಸ್ ತೊಗೊಳೋದ್ರಲ್ಲಿ ಸಕ್ಷಮರಾಗಿದ್ದೀರಾ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಮತ್ತೇನು ನಡೀತಾ ಇದೆ ಈ ಒಂದು ಕನೆಕ್ಷನಲ್ಲಿ ಅನ್ನೋದನ್ನು. ಪೇಜ್ ಆಫ್ ಸಾರ್ಟ್ಸ್, ಓಕೆ, ನೈಟ್ ಆಫ್ ಸಾರ್ಟ್ಸ್, ಓಕೆ, ಆ್ಯಂಡ್ ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಮೈಟ್ ಬಿ ಅವರು ನಿಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಿಮ್ಮ ವಾಟ್ಸಪ್ ಇರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಥ್ರೂ ನಿಮ್ಮನ್ನು ಆಲ್ವೇಸ್ ನಿಮ್ಮನ್ನು ಒಂದು ವಾಚ್ ಮಾಡ್ತಿರ್ತಾರೆ, ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ಎನರ್ಜಿಲಿ ಏನು ಹೇಳ್ತಾ ಇದೆ ಅಂದರೆ ತುಂಬ ಬೇಗ ಅವ್ರ ಆ್ಯಕ್ಷನ್ ತೊಗೋಬೇಕು ಅಂತಿದ್ದಾರೆ ಆ್ಯಂಡ್ ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಕ್ಲಿಯರಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಈ ಹಿಂದೆ ಮೈಟ್ ಬಿ ಅವ್ರಿಗೆ ನಿಮ್ಮ ಮೇಲೆ ಅನುಮಾನ ಇತ್ತು, ಇಲ್ಲ ಈ ಒಂದು ಕನೆಕ್ಷನ್ ಮೇಲೆ ಅನುಮಾನ ಇತ್ತು. ಆ್ಯಂಡ್ ರೈಟ್ ನಾವು ಅವರು ನಿಮ್ಮನ್ನು ಪೇಜ್ ಆಫ್ ಪೆಂಟಿಕಲ್ಸ್ ಒಂದು ಸಣ್ಣದಾದ ಒಂದು ಆಫರ್ ಆಗಿರುತ್ತೆ. ಮೈಟ್ ಬಿ ಅವರು ಏಕ್ದಮ್ ಬಂದು ನಿಮ್ಮನ್ನು ತುಂಬ ಸ್ಟ್ರೈಟಾಗಿ ನಿಮ್ಮನ್ನು ಮೈಟ್ ಬಿ ಅವ್ರು ಫಸ್ಟ್ ನಿಮ್ಮನ್ನು ಫ್ರೆಂಡಾಗಿ ಇಟ್ಟಿರ್ತಾರೆ, ಇಲ್ಲ ಮೈಟ್ ಬಿ ಅವ್ರು ಸಮಾಧಾನವಾಗಿ ಮಾತಾಡ್ತಾರೆ, ಇಲ್ಲ ಜಸ್ಟ್ ಹಾಗೆ ಮಾತಾಡೋಣ ಅಂತಾರೆ. ಬಟ್ ಅವ್ರು ನಿಮ್ಮನ್ನು ಕೊಡೋ ಒಂದು ಆಫರ್ ಏನಿರುತ್ತೆ ಅಲ್ಲ, ಅದು ಸಣ್ಣದಾಗಿರುತ್ತೆ. ಆ್ಯಂಡ್ ಮೈಟ್ ಬಿ ನೀವು ಸಹ ಇಲ್ಲಿ ಹುಷಾರಾಗಿ ಈ ಆಫರ್ ಬೇಕಾ, ಈ ಪರ್ಸನ್ ಮತ್ತೆ ಬಂದಿದ್ದಾರೆ ಅಂದರೆ ನನಗೆ ಈ ಆಫರನ್ನು ಅಕ್ಸೆಪ್ಟ್ ಮಾಡಬೇಕಾ, ಅವ್ರ ಹತ್ರ ನೀವು ಕಂಪ್ಲೀಟ್ ಆದ ಒಂದು ಟೈಮ್ನ ತಗೊಳ್ಳಿ. ಪೈಲ್ ನಂಬರ್ 2, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್, ಹೈರೋಫ್ಯಾಂಟ್. ಓಕೆ, ಸೊ ತುಂಬ ಹುಷಾರಾಗಿ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡಿ. ಓಕೆ, ಪೈಲ್ ನಂಬರ್ 2, ನೈಟ್ ಆಫ್ ಸಾರ್ಟ್ಸ್. ಇಲ್ಲಿ ಮೈಟ್ ಬಿ ನೀವಾಗಲಿ ನಿಮ್ಮ ಪರ್ಸನ್ ಮೈಟ್ ಬಿ ಇಲ್ಲಿ ಇಬ್ಬರಲ್ಲೊಬ್ಬರು ತುಂಬ ಕೊಟ್ಟಿದ್ದೀರಾ ಈ ಕನೆಕ್ಷನಲ್ಲಿ ಆ್ಯಂಡ್ ಈಗಲೂ ಸಹ ನೀವೇ ಕೊಡೋದಾದರೆ ಈ ಕನೆಕ್ಷನ್ ಎಲ್ಲೂ ಸಹ ಹೋಗೋದಿಲ್ಲ. ಆ್ಯಂಡ್ ನಿಮ್ಮ ಪರ್ಸನ್ ಬರೀ ಸ್ವಲ್ಪನೇ ಕೊಡ್ತಾರೆ ಅಂದರೆ ಹೇಗೆ, ನೀವು ಕ್ವೀನ್ ಆಫ್ ಪೆಂಟಿಕಲ್ಸ್ ಹಾಗೂ ಏಸ್ ಆಫ್ ಪೆಂಟಿಕಲ್ಸ್ ಆಗಿದ್ದೀರಾ ಆ್ಯಂಡ್ ನೀವು ಈ ಎನರ್ಜಿಯಿಂದ ತುಂಬ ಚೆನ್ನಾಗಿ ಗ್ರೋ ಆಗಿದ್ದೀರಾ, ತುಂಬ ಸ್ಟ್ರಾಂಗ್ ಆಗಿ ಎಂಪ್ರೆಸ್ ಹಾಗೂ ಕ್ವೀನ್ ಆಫ್ ರಾಡ್ಸ್ ಎನರ್ಜಿಯಲ್ಲಿ ಬರ್ತಾ ಇದ್ದೀರಾ. ಸೊ ಈ ಒಂದು ಆಫರ್ ಸರಿಯಾಗಿದೆಯಾ, ಬ್ಯಾಲೆನ್ಸ್ಡ್ ಆಗಿದೆಯಾ ಅನ್ನೋದನ್ನ ಬಗ್ಗೆ ನೀವು ಥಿಂಕ್ ಮಾಡಿ ಇದನ್ನು ನೀವು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಪೈಲ್ ನಂಬರ್ 2. ಓಕೆ, ಬಿಕಾಸ್ ಎರಡೂ ಕಡೆ ಸಮಾನವಾಗಿ ಪ್ರೀತಿ ಇದ್ದರೆ ಮಾತ್ರ ಆ ಪ್ರೀತಿ ಮುಂದೆ ಹೋಗೋದು. ಸೊ ಅದು ರೆಸ್ಪೆಕ್ಟ್ ಇರಬಹುದು, ಏನೇ ಇರಬಹುದು. ಸೊ ಅದನ್ನು ನಾವು ಸರಿಯಾಗಿ ನೋಡಬೇಕಾಗತ್ತೆ ಈ ಕನೆಕ್ಷನ್ ಅಲ್ಲಿ. ಸೊ ಅವ್ರು ಚಿಕ್ಕದಾಗಿ ಏನೋ ಒಂದು ಆಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನೀವು ಖುಷಿ ಆಗಬೇಡಿ. ಸೊ ಸ್ಟೇಬಲ್ ಆದ ಒಂದು ಆಫರ್ ಇರಬೇಕು ಅದು ಅನ್ನೋದನ್ನು ಇದು ಹೇಳ್ತಾ ಇದೆ. ಓಕೆ, ಸೊ ನೋಡೋಣ ಮತ್ತೆ ಏನು ನಡೀತಾ ಇದೆ ನಿಮ್ಮ ಕನೆಕ್ಷನ್ನಲ್ಲಿ ಅನ್ನೋದನ್ನು. Temperance, Wheel of Fortune, wow, the World card, my goodness. Okay, ಸೊ ಸ್ಟಾಪ್ ಅಂತ ಇದೆ, ಏಂಜಲ್ಸ್ ನಿಮಗೆ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ಸೊ ಓಕೆ, ಸೊ ನೀವು ಆದಷ್ಟು ಸಮಾಧಾನ ಇಟ್ಕೊಳ್ಳಿ. ಬಿಕಾಸ್ ನನಗೆ ಈ ಕಾರ್ಡು ಹಾಗೂ ಈ ಕಾರ್ಡು ಎಲ್ಲೋ ಒಂದು ಕಡೆ ಒಂದೇ ರೀತಿ ಅನ್ನಿಸ್ತಾ ಇದೆ. ಓಕೆ, ಸೊ ನೀವು ನೋಡೋದಾದರೆ ಸೊ ಪೇಷನ್ಸಲ್ಲಿರಿ. ಮೈಟ್ ಬಿ ನೀವು ತುಂಬ ಚೆನ್ನಾಗಿದ್ದೀರಾ ಆ್ಯಂಡ್ ರೈಟ್ ನಾವು ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ, ಇಲ್ಲ ನಿಮ್ಮ ಪಾರ್ಟ್ನರ್ ಎನರ್ಜಿ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ. ಬಟ್ ವೀಲ್ ಆಫ್ ಫಾರ್ಚೂನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಸಮಯ ಬದಲಾಗುತ್ತೆ, ಚೇಂಜಸ್ ಆಗುತ್ತೆ ಆ್ಯಂಡ್ ಆ ಚೇಂಜಸ್ನ ನೀವು ನೋಡ್ತೀರಾ. ಸೊ ಅಲ್ಲಿವರೆಗೂ ಡಿಸಿಷನ್ಸ್ನ ತಗೊಬೇಡಿ ಅನ್ನೋದನ್ನು ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತಾ ಇದ್ದಾರೆ ಈ ಕನೆಕ್ಷನ್ ಬಗ್ಗೆ. ಸೊ ಪೇಷನ್ಸಲ್ಲಿರಿ, ಈ ಕನೆಕ್ಷನ್ ಬಗ್ಗೆ ಖಂಡಿತ ನಿಮಗೆ ಒಳ್ಳೆ ಸಮಯ ಬರುತ್ತೆ. ವೀಲ್ ಆಫ್ ಫಾರ್ಚೂನ್, ಗುಡ್ ನ್ಯೂಸ್ ಎಲ್ಲವೂ ಸಹ ಒಳ್ಳೆಯ ಥರದಲ್ಲಿ ಬದಲಾಗತ್ತೆ ಆ್ಯಂಡ್ ವರ್ಲ್ಡ್ ಇಲ್ಲಿ ಚೇಂಜ್ ಆಗುತ್ತೆ. ಬಟ್ ಏನೋ ಒಂದು ಎಂಡ್ ಆಗುತ್ತೆ ಆ್ಯಂಡ್ ನಿಮಗೆ ಒಂದು ಚೇಂಜಸ್ ಬರುತ್ತೆ. ಸೊ ಎರಡೂ ಸಹ ಇರೋದ್ರಿಂದ ನೀವು ಇಲ್ಲಿ ಹುಷಾರಾಗಿ ಇರಬೇಕಾಗತ್ತೆ. ಮೈಟ್ ಬಿ ಚಾಯ್ಸಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಪೈಲ್ ನಂಬರ್ 2 ನಿಮಗೆ. ಓಕೆ, ಸೊ ನೋಡೋಣ
ಈ ಒಂದು ಕನೆಕ್ಷನಲ್ಲಿ ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕನೆಕ್ಷನ್ ಬಗ್ಗೆ. ಅಟ್ರಾಕ್ಷನ್, ಎಸ್, ನಿಮ್ಮನ್ನು ನೀವು ನೀವು ಎಂಜಾಯ್ ಮಾಡೋದಿಲ್ಲ ಲೈಫನ್ನ, ಆ್ಯಂಡ್ ತುಂಬ ನಿಮ್ಮಲ್ಲೇ ನೀವು ಇರ್ತೀರಾ. ಸೊ ನಿಮಗೆ ನಿಮ್ಮ ಪರ್ಸನ್ಗೆ ನಿಮ್ಮ ಎನರ್ಜಿ ಈಗೇನಕ್ಕೆ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮನ್ನು ನೀವು ನೋಡ್ಕೊತಾ ಇದ್ದೀರಾ, ನಿಮ್ಮನ್ನು ನೀವು ಪೋಷಿಸ್ತಾ ಇದ್ದೀರಾ, ನಿಮ್ಮಲ್ಲಿ ನೀವು ಬದಲಾವಣೆಗಳನ್ನು ಮಾಡ್ಕೊತಾ ಇದ್ದೀರಾ. ನೀವು ನಡೆಯೋ ಸ್ಟೈಲ್ ಇರ್ಬೋದು, ನೀವು ಮಾತಾಡೋ ಸ್ಟೈಲ್ ಇರ್ಬೋದು, ನೀವು ಊಟ ಮಾಡೋ ಸ್ಟೈಲ್ ಇರ್ಬೋದು, ನಿಮ್ಮ ಡಯಟ್ ಇರ್ಬೋದು, ಏನೇ ಇರ್ಬೋದು. ಸೊ ತುಂಬಾ ನಿಮ್ಮಲ್ಲಿ ನೀವು ಖುಷಿಯಾಗಿದ್ದೀರಾ, ಅದು ನಿಮ್ಮ ಪರ್ಸನಿಗೆ ಇಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಓಕೆ, ಸೊ ನಿಮ್ಮ ಇಬ್ಬರಲ್ಲಿ ಅಟ್ರಾಕ್ಷನ್ ಬಹಳ ಇದೆ. ಸೋಲ್ಮೇಟ್, ಎಸ್, ದಿಸ್ ಪರ್ಸನ್ ಈಸ್ ಯುವರ್ ಸೋಲ್ಮೇಟ್. ಓಕೆ, ಸೊ ಸೋಲ್ಮೇಟ್, ನಿಮ್ಮ ಪರ್ಸನ್ ನಿಮಗೆ ಸೋಲ್ಮೇಟ್ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ವಿಘ್ನೇಶ್ವರ. ರೀಕನ್ಸಿಲಿಯೇಷನ್, ಸೊ ಸಮ್ಮನ್ ಫ್ರಮ್ ಯುವರ್ ಪಾಸ್ಟ್ ಇಸ್ ಕಮಿಂಗ್ ಬ್ಯಾಕ್. ಸೊ ರೀಕನ್ಸಿಲಿಯೇಷನ್ ಇದೆ. ಸೊ ಯಾರೋ ಒಬ್ಬರು ನಿಮ್ಮ ಪಾಸ್ಟಿಗೆ ಬರ್ತಾ ಇದ್ದಾರೆ, ಬಿಕಾಸ್ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಸೊ ನಾನು ಎನರ್ಜಿ ಶಿಫ್ಟಿಂಗ್ ಎನರ್ಜಿ ಅಂತ ಹೇಳಿದ್ದೆ. ಸೊ ಪ್ಲೀಸ್ ಏನೇ ಇದ್ರೂ ಹುಷಾರಾಗಿ ಡಿಸಿಷನ್ಸ್ನ ತಗೊಳ್ಳಿ, ಬಿಕಾಸ್ ಎವ್ರಿ ಟೈಮ್ ಸೋಲ್ಮೇಟ್ ಆಗಲಿ, ಟ್ವಿನ್ ಫ್ಲೇಮ್ ಆಗಲಿ, ಟ್ರೂ ಜರ್ನಿ ಇರೋದಿಲ್ಲ. ಕೆಲವರು ನಮಗೆ ಲೆಸನ್ಸ್ ಕೊಡೋದಕ್ಕೆ ಬರ್ತಾರೆ. ಸೊ ನೋಡೋಣ, ಸೋಲ್ಮೇಟ್ ಕಾರ್ಡ್, ಇಟ್ಸ್ ಸೇಫ್ ಫಾರ್ ಯು ಟು ಲವ್. ರೀಕನ್ಸಿಲಿಯೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ರೀಕನ್ಸಿಲಿಯೇಷನ್ ಮೈಟ್ ಬಿ ನಿಮ್ಮಿಬ್ಬರಲ್ಲಿ ತುಂಬ ಚೆನ್ನಾಗಿ ಬಾಂಡಿಂಗ್ ಇರುತ್ತೆ, ಇಲ್ಲ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಆ್ಯಂಡ್ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಬಟ್ ವೆಯ್ಟ್ ಮಾಡಿ ಫಾರ್ ದ ರೈಟ್ ಟೈಮ್ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಅಡ್ವೈಸ್ ಏನಿದೆ ಈ ನಿಮ್ಮ ಕನೆಕ್ಷನಲ್ಲಿ ನಿಮಗೋಸ್ಕರ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 2 ಅವರ ಅಡ್ವೈಸನ್ನು ಕೊಡಿ. ಕಮ್ಯುನಿಕೇಷನ್ ಈಸ್ ದ ಕೀ, ಎಸ್. ಸೊ ನಾನು ಹೇಳಿರೋ ಹಾಗೆ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಪರ್ಸನ್ ಚಿಕ್ಕದನ್ನು ಆಫರ್ ಮಾಡೋದನ್ನು ನೀವು ದಯವಿಟ್ಟು ಅಕ್ಸೆಪ್ಟ್ ಮಾಡಬೇಡಿ. ನಿಮ್ಮ ಪರ್ಸನ್ ಸ್ಟೇಬಲ್ಲಾಗಿ ನಿಮ್ಮನ್ನು ಯುನೀಕಾಗಿ ನೋಡ್ಕೊಬೇಕು, ಸ್ಟೇಬಲ್ ಆದ ರಿಲೇಷನ್ಶಿಪ್ ಕೊಡಬೇಕು, ಆಗ ನೀವು ಅದನ್ನು ಆಕ್ಸೆಪ್ಟ್ ಮಾಡಬೇಕು. ಸೊ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಅವ್ರಿಗೆ ಬೇಜಾರಾಗುತ್ತೆ, ಅವ್ರಿಗೆ ನೋವಾಗುತ್ತೆ ಅನ್ನೋದಾದರೆ ನೀವು ಎಷ್ಟು ನೋವು ಪಡ್ತೀರಾ ಅನ್ನೋದನ್ನು ನೀವು ನೋಡ್ಕೊಬೇಕಾಗತ್ತೆ. ಬಿಕಾಸ್ ಹೀಲಿಂಗ್ ಪ್ರೋಸೆಸ್ ನಾವು ಎಷ್ಟು ಹೇಳ್ತೀವಲ್ಲ ಅಷ್ಟು ಕಷ್ಟ ಇದೆ ಹೀಲ್ ಆಗೋದು. ಪೈಲ್ ನಂಬರ್ 2. ಸೊ ಪದೇ ಪದೇ ಪೆಟ್ಟು ತಿನ್ನೋದು, ಪದೇ ಪದೇ ನೋವು ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಬಿಕಾಸ್ ಹೋಗ್ತಾ ಹೋಗ್ತಾ ನಮಗೆ ಪ್ರೀತಿ ಮೇಲೆ ವಿಶ್ವಾಸನೂ ಹೋಗಿಬಿಡುತ್ತೆ. ಸೊ ಆದಷ್ಟು ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಗೇನು ಅನಿಸುತ್ತೋ ಅದನ್ನು ಮಾತಾಡಿ ಆ್ಯಂಡ್ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಈ ರೀತಿ ನನಗೆ ರಿಲೇಷನ್ಶಿಪ್ಪಲ್ಲಿ ಕೊಡೋದಾದರೆ ಮಾತ್ರ ನೀವು ನನ್ನನ್ನು ಅಕ್ಸೆಪ್ಟ್ ಮಾಡಿ, ಇಲ್ಲಾಂದರೆ ಈ ಕೂಡಲೇ ಬಿಟ್ಟು ಹೋಗಿ ಈ ರಿಲೇಷನ್ಶಿಪ್ನ ಅನ್ನೋದನ್ನು ನೀವು ತುಂಬ ಕ್ಲಿಯರಾಗಿ ಇಲ್ಲಿ ಕಮ್ಯುನಿಕೇಟ್ ಮಾಡಬೇಕಾಗಿದೆ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ನಿಮ್ಮನ್ನು ಹೇಗೆ ನೋಡ್ತಾರೆ ಈ ಒಂದು ಕನೆಕ್ಷನಲ್ಲಿ ಅನ್ನೋದನ್ನು. ಟೂ ಆಫ್ ಪೆಂಟಕಲ್ಸ್, ಸೊ ನಿಮ್ಮನ್ನು ಅವರು ಆಪ್ಷನ್ ಆಗಿ ನೋಡ್ತಾ ಇದ್ದಾರೆ. ಪೈಲ್ ನಂಬರ್ 2. ಸೊ ಟೂ ಆಫ್ ಪೆಂಟಕಲ್ಸ್ ಇಲ್ಲಿ ಟ್ವೈಸ್ ಬರ್ತಾ ಇದೆ. ಓಕೆ, ಸೊ ಹುಷಾರಾಗಿ ನಿಮ್ಮ ಚಾಯ್ಸಸ್ನ ನೋಡ್ಕೊಳ್ಳಿ. ಬಿಕಾಸ್ ಇಲ್ಲಿ ಮೈಟ್ ಬಿ ಇಲ್ಲ ನಿಮಗೆ ಆಪ್ಷನ್ ಇದೆ, ಇಲ್ಲ ನಿಮ್ಮ ಪರ್ಸನಿಗೆ ಆಪ್ಷನ್ ಇದೆ. ಸೊ ಮೈಟ್ ಬಿ ನಿಮ್ಮನ್ನು ನಿಮ್ಮ ಪರ್ಸನ್ ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ. ಓಕೆ, ಏಸ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ಏಸ್ ಆಫ್ ಪೆಂಟಿಕಲ್ಸು ಟ್ವೈಸ್ ಬಂದಿದೆ. ಸೊ ಏಸ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಸ್ಟೇಬಲ್ ಆದ ಒಂದು 2 ಇಂದ 1. ಓಕೆ, ಸೊ 2 ಆಫ್ ಪೆಂಟಿಕಲ್ಸಿಂದ ಅದು 1 ಪೆಂಟಿಕಲ್ ಬರಬೇಕು. ಸೊ ಮೈಟ್ ಬಿ ನಿಮ್ಮ ಪರ್ಸನ್ ನಿಮ್ಮನ್ನು ಸ್ಟ್ರಾಂಗಾಗಿ ಸ್ಟೇಬಲ್ ಆದ ಒಂದು ರಿಲೇಷನ್ಶಿಪ್ ನಿಮಗೆ ಬೇಕು ಅನ್ನೋದನ್ನು ಅವರಿಗೆ ಕಂಪ್ಲೀಟಾಗಿ ಗೊತ್ತಿದೆ. ಅವ್ರಿಗೆ ಬಂದು ನಿಮಗೆ ಚಿಕ್ಕದಾದ ಒಂದು ಆಫರ್ ಕೊಟ್ಟರೆ ನೀವು ಅದನ್ನು ತಗೊಳ್ಳಲ್ಲ ಅನ್ನೋದು ನಿಮ್ಮ ಪರ್ಸನಿಗೆ ಇಲ್ಲಿ ಗೊತ್ತಿದೆ. ಸೊ ಅವ್ರ ಜೊತೆ ನಾನು ಆಟೋಡೋಕ್ಕಾಗಲ್ಲ ಅನ್ನೋದು ನಿಮ್ಮ ಪರ್ಸನಿಗೆ ಕಂಪ್ಲೀಟಾಗಿ ಗೊತ್ತಿದೆ. ಪೈಲ್ ನಂಬರ್ 2. 7 ಆಫ್ ಸಾರ್ಡ್ಸ್. ಸೊ ಏನೋ ಒಂದು ಈ ಕನೆಕ್ಷನಲ್ಲಿ ಮಿಸ್ಸಿಂಗ್ ಇದೆ. ಸೊ ಪ್ಲೀಸ್ ದಯವಿಟ್ಟು ಈ ರೀಕನ್ಸಿಲಿಯೇಷನ್ ಇರಬಹುದು, ಪ್ರೀತಿ ಇರ್ಬೋದು, ಹುಷಾರಾಗಿ ತಗೊಳ್ಳಿ. ಓಕೆ, 8 ಆಫ್ ಸಾರ್ಡ್ಸ್ ಇದೆ ಆ್ಯಂಡ್ ಪೇಜ್ ಆಫ್ ಕಪ್ಸ್ ಇದೆ. ಸೊ ಮೈಟ್ ಬಿ ನಿಮ್ಮ ಲೈಫಲ್ಲಿ ನಿಮಗೆ ಚಾಯ್ಸಸ್ ಇದ್ದರೆ
ಸೊ ಹುಷಾರಾಗಿ ಆ ಚಾಯ್ಸಸ್ ಮಾಡಿ ಅನ್ನೋದ್ರ ಬಗ್ಗೆ ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ಯಾರು ನಿಮ್ಮನ್ನು ಸ್ಟ್ರಾಂಗಾಗಿ ಸ್ಟೆಬಿಲಿಟಿ ಕೊಡ್ತಾರೋ ಅವ್ರನ್ನ ಆಕ್ಸೆಪ್ಟ್ ಮಾಡಿ, ಯಾರು ನಿಮ್ಮನ್ನು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೋ ಅವ್ರನ್ನ ಆಕ್ಸೆಪ್ಟ್ ಮಾಡಬೇಡಿ, ನೋ ಅಂತ ಹೇಳಿ. ಪೈಲ್ ನಂಬರ್ 2. ಓಕೆ, ಸೊ ಬಾಟಮ್ ಆಫ್ ದ ಡೆಕ್ ಇದೆ 10 ಆಫ್ ವಾಂಡ್ಸ್. ಸೊ ಸಮ್ಮನ್ ಡಿಫ್ರೆಂಟ್ ನಿಮ್ಮ ಲೈಫಲ್ಲಿ ಬರ್ತಾ ಇರಬಹುದು. ಸೊ ಆ ಡಿಫ್ರೆಂಟ್ ಪರ್ಸನ್ ನಿಮಗೆ ಸ್ಟೆಬಿಲಿಟಿ ಕೊಡ್ತಾ ಇದ್ದಾರಾ, ಇಲ್ಲ ಪಾಸ್ಟ್ ಪರ್ಸನ್ ನಿಮಗೆ ಸ್ಟೆಬಿಲಿಟಿ ಕೊಡ್ತಾ ಇದ್ದಾರಾ ಅನ್ನೋದನ್ನು ದಯವಿಟ್ಟು ಹುಷಾರಾಗಿ ಇಲ್ಲಿ ನೋಡಬೇಕಾಗಿದೆ ನೀವು. ಓಕೆ, ಸೊ ಹೊಸದು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಅದರಲ್ಲಿ ಬುಟ್ಟಿಗೆ ಬೀಳಬೇಡಿ. ಆ್ಯಂಡ್ ಹಳೇದು ನನಗೆ ಏನು ಕೊಡೋಕ್ಕಾಗಲ್ಲ, ಹಳೆ ಕನೆಕ್ಷನ್ ನನಗೆ ಅವರು ವೇಸ್ಟು ಅನ್ನೋದಾದರೆ ಇನ್ನೂ ಸ್ವಲ್ಪ ಯೋಚನೆ ಮಾಡಿ. ಬಿಕಾಸ್ ನಿಮಗೆ 2 ಆಪ್ಷನ್ಸ್ ಇದೆ ಪೈಲ್ ನಂಬರ್ 2. ಓಕೆ, ಸೊ ಪೈಲ್ ನಂಬರ್ 2 ಆಪ್ಷನ್ಸು. ಒಂದು ಕಡೆ ಮೋಸ ಇದೆ, ಒಂದು ಕಡೆ ಸ್ಟೆಬಿಲಿಟಿ ಇದೆ. ಸೊ ಹುಷಾರಾಗಿ ಚಾಯ್ಸ್ ಮಾಡಿ ಪೈಲ್ ನಂಬರ್ 2. ಓಕೆ, ಬಿಕಾಸ್ ಕಮ್ಯುನಿಕೇಷನ್ ಈಸ್ ಕೀ. ಸೊ ನೀವೇನು ಕಮ್ಯುನಿಕೇಟ್ ಮಾಡ್ತಿರಲ್ಲ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವುದು ನಿಮಗೆ ಸ್ಟೇಬಲ್ ರಿಲೇಷನ್ಶಿಪ್ಪು, ಯಾವುದು ಇಲ್ಲ ಅನ್ನೋದನ್ನು. ಓಕೆ, ಸೊ ನೀವು ಮೈಟ್ ಬಿ ಇಲ್ಲಿ ಈ ಕಾರ್ಡ್ ಅದಕ್ಕೆ ಬಂದಿದೆ, ಮೈಟ್ ಬಿ ನಿಮ್ಮ ಪಾಸ್ಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂದರೆ ಇಟ್ ಇಸ್ ಸೇಫ್ ಫಾರ್ ಯು ಟು ಲವ್ ಅಂತ ಬರ್ತಾ ಇದೆ. ಸೊ ಈ ರೀತಿಯ ಒಂದು ಕನ್ಫರ್ಮೇಷನ್ ಇದೆ. ಸೊ ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ನೀವು ಯಾವ ರೀತಿ ಅದನ್ನು ತಗೊತೀರಾ ಅದು ನಿಮಗೆ ಬಿಟ್ಟಿರೋದು. ಓಕೆ, ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಹೊಸ ಟಾಪಿಕ್ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ಪೈಲ್ ನಂಬರ್ 3 ಯಾರು ಲ್ಯಾಪಿಸ್ ಲ್ಯಾಜುಲಿನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ನಿಮಗೆ ಸ್ವಾಗತ. ಸೊ ನೋಡೋಣ ನಿಮ್ಮಿಬ್ಬರ ಒಂದು ಕನೆಕ್ಷನಲ್ಲಿ ಮೇನ್ ಎನರ್ಜಿ ಏನಿರುತ್ತೆ ಅನ್ನೋದನ್ನು. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 3 ಅವರ ಮತ್ತು ಅವರ ಪರ್ಸನ್ ಮೇನ್ ಎನರ್ಜಿ ಏನಿದೆ. ಮೆಜಿಷಿಯನ್ ಆ್ಯಂಡ್ ದ ಮಿರರ್. ಓಕೆ, ಮೆಜಿಷಿಯನ್ ಆ್ಯಂಡ್ ದ ಮಿರರ್ ಇದು ನಿಮ್ಮ ಮೇನ್ ಎನರ್ಜಿ ಆಗಿದೆ. ಓಕೆ, ಸೊ ನಿಮ್ಮಿಬ್ಬರ ಕನೆಕ್ಷನಲ್ಲಿ ಇದು ಮೇನ್ ಎನರ್ಜಿ ಏನಕ್ಕೆ ಹೇಳ್ತಾ ಇದೆ ಅಂದರೆ ಬಿಕಾಸ್ ಮೆಜಿಷಿಯನ್ ತುಂಬಾ ಪವರ್ಫುಲ್ ಪರ್ಸನ್. ಓಕೆ, ಅವರಿಗೆ ನಾಲೆಡ್ಜ್ ಇದೆ, ಅವ್ರು ಏನು ಮಾಡ್ತಾ ಇದ್ದಾರೆ ಆ್ಯಂಡ್ ಆ ಟ್ರಿಕ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು. ಸೊ ಇಲ್ಲಿ ನೀವು ಹುಷಾರಾಗಿ ನಿಮ್ಮ ಕನೆಕ್ಷನ್ ಬಗ್ಗೆ ತಿಳ್ಕೊಬೇಕಾಗಿದೆ ಪೈಲ್ ನಂಬರ್ 3. ಓಕೆ, ಆ್ಯಂಡ್ ನಿಮ್ಮ ಪವರ್ ಆಗಲಿ, ನಿಮ್ಮ ಒಂದು ಕನೆಕ್ಷನಲ್ಲಿ ನೀವೇನನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರೋ ಅದನ್ನು ನೀವು ಹುಷಾರಾಗಿ ಮ್ಯಾನಿಫೆಸ್ಟ್ ಮಾಡಿ. ಬಿಕಾಸ್ ಮೆಜಿಷಿಯನ್ ಏನು ಬೇಕಾದ್ರೆ ಮ್ಯಾನಿಫೆಸ್ಟ್ ಮಾಡಬಹುದು. ಓಕೆ, ಅವರಿಗೆ ಅಂಥ ಪವರ್ ಇರುತ್ತೆ. ಸೊ ಅವರು ರಿಯಾಲಿಟಿನೂ ತರಬಹುದು ಆ್ಯಂಡ್ ನೆಗೆಟಿವಿಟಿನೂ ತರಬಹುದು. ಸೊ ಹುಷಾರಾಗಿ ಈ ಕನೆಕ್ಷನ್ನಲ್ಲಿ ನಿಮ್ಮ ಎನರ್ಜಿ ಇರೋದ್ರಿಂದ, ಮೇನ್ ಎನರ್ಜಿ ಇರೋದ್ರಿಂದ ನೀವು ಅದನ್ನು ಯಾವ ರೀತಿ ಯೂಸ್ ಮಾಡ್ತೀರಾ ಅದರ ಮೇಲೆ ಈ ಕನೆಕ್ಷನ್ ಹೋಗುತ್ತೆ. ಸೊ ಮೈಟ್ ಬಿ ನೀವು ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಮೈಟ್ ಬಿ ಬಿಕಾಸ್ ನೀವು ಲ್ಯಾಪಿಸ್ ಲ್ಯಾಜುಲಿನ ಚಾಯ್ಸ್ ಮಾಡಿದ್ದೀರಾ. ಸೊ ನಿಮ್ಮ ಕಮ್ಯುನಿಕೇಷನ್ ಯಾವ ರೀತಿ ನೀವು ಇಟ್ಕೊತೀರಾ ಆ ರೀತಿ ಈ ಕನೆಕ್ಷನ್ ಹೋಗಬಹುದು. ಮೈಟ್ ಬಿ ನೀವು ಕಮ್ಯುನಿಕೇಷನ್ನೇ ಕೊಡಲ್ಲ ನಿಮ್ಮ ಪರ್ಸನಿಗೆ, ಇಲ್ಲ ಸ್ವಲ್ಪ ಕಮ್ಯುನಿಕೇಷನ್ ಕೊಡ್ತೀರಾ ಅಂದರೆ ಕಷ್ಟ ಆಗಬಹುದು. ಸೊ ಹುಷಾರಾಗಿ ನೀವು ಇಲ್ಲಿ ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕಂತಿದ್ದೀರಾ ಅದನ್ನು ಹುಷಾರಾಗಿ ಮಾಡಿ, ಯೂಸ್ ಮಾಡಿ ಅನ್ನೋದನ್ನು ಈ ಕಾರ್ಡು ನಿಮಗೆ ತಿಳಿಸ್ತಾ ಇದೆ. ಸೊ ಮತ್ತೆ ನಾವು ನೋಡೋಣ ಈ ಒಂದು ಮೇನ್ ಎನರ್ಜಿ ಏನು ಹೇಳ್ತಾ ಇದೆ ಈ ಕನೆಕ್ಷನ್ ಬಗ್ಗೆ. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 3 ಯಾರು ಲ್ಯಾಪಿಸ್ ಲ್ಯಾಜುಲಿನ ಚಾಯ್ಸ್ ಮಾಡಿದ್ದಾರೆ ಪ್ಲೀಸ್ ಅವರ ಕಾರ್ಡಿನ ಎನರ್ಜಿ, ಕಾರ್ಡಿನ ಕನೆಕ್ಷನ್ ಬಗ್ಗೆ ಏನು ಹೇಳ್ತಾ ಇದೆ. ದ ವರ್ಲ್ಡ್ ಕಾರ್ಡ್. ಓಕೆ 6 of Rods. ಓಕೆ ಆ್ಯಂಡ್ 9 of Swords. ಓಕೆ, ಸೊ ಈ ಕನೆಕ್ಷನ್ ಬಗ್ಗೆ ನಿಮಗೆ ಮೇನ್ಲಿ ನನಗೆ ತುಂಬ ಮೆಸೇಜಸ್ ಬರ್ತಾ ಇದೆ. ಸೊ ನಾನು ಮೆಸೇಜಸ್ನ ಹಾಕೋದಕ್ಕೆ ಆದರೆ ಖಂಡಿತ ಅದನ್ನು ಚಾನಲೈಸ್ ಮಾಡ್ತಾ ಇದ್ದೀನಿ. ಸೊ ಮೇನ್ಲಿ ಇಲ್ಲಿ ಮೈಟ್ ಬಿ ನಿಮ್ಮಿಬ್ಬರ ಮಧ್ಯದಲ್ಲಿ ಎಂಡ್ ಆಗಿದೆ.
ಓಕೆ. ಸೊ ಈ ಒಂದು ಸಮಯದಲ್ಲಿ ಮೈಟ್ ಬಿ ನಿಮ್ಮಿಬ್ಬರ ಮಧ್ಯದಲ್ಲೂ ಈ ಒಂದು ಸಿಚುವೇಶನ್ ಎಂಡ್ ಆಗಿದೆ. ಆ್ಯಂಡ್ ಆ ಸಿಚುವೇಶನಿಂದ ನೀವು ತುಂಬಾ ಧೈರ್ಯವಾಗಿ ಹೊರಗೆ ಬರ್ತಾ ಇದ್ದೀರಾ. ಬಟ್ ಆ ಸಿಚುವೇಶನ್ ನಿಮ್ಮಿಬ್ರಿಗೂ ಸಹ ಮಲ್ಗಕ್ಕೆ ಬಿಡ್ತಾ ಇಲ್ಲ. ಈ ಒಂದು ಕನೆಕ್ಷನ್ ನಿಮಗೆ ಎಲ್ಲೋ ಒಂದು ಕಡೆ ತುಂಬ ನೋವು ಕೊಡ್ತಾ ಇದೆ. ಆ್ಯಂಡ್ ಇನ್ನೊಂದು ಈ ಸಿಚುವೇಶನ್ ಏನು ಹೇಳ್ತಾ ಇದೆ ಅಂದರೆ, ದಯವಿಟ್ಟು 9 ಆಫ್ ಸಾರ್ಟ್ಸ್ ಎನರ್ಜಿಯಿಂದ ಹೊರಗೆ ಬನ್ನಿ. ಬಿಕಾಸ್ ನಿಮ್ಮ ಲೈಫಲ್ಲಿ ಈ ಚೇಂಜಸ್ ಆಗಬೇಕಿತ್ತು, ಇಲ್ಲ ಈ ಬ್ರೇಕಪ್ ನಡಿಬೇಕಿತ್ತು, ಈ ಒಂದು ಸೈಕಲ್ ಎಂಡ್ ಆಗಬೇಕಿತ್ತು. ಪೈಲ್ ನಂಬರ್ 3. ಓಕೆ. ಸೊ ನೀವು ಎಷ್ಟು ನಿಮ್ಮ ಮನಸ್ಸಲ್ಲಿ ಇಲ್ಲ ನಿಮ್ಮನ್ನು ನೀವು ದೂಷಿಸ್ಕೊತಾ ಇರ್ತೀರಾ, ಇಲ್ಲ ನಿಮ್ಮನ್ನು ನೀವು ನೋವು ಕೊಡ್ತಾ ಇರ್ತೀರೋ, ಅಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಒಳ್ಳೆ ಚೇಂಜಸ್ ಬರೋದಿಲ್ಲ. ಇದು ಮೇನ್ ಎನರ್ಜಿ ಇರೋದ್ರಿಂದ ಈ ಎನರ್ಜಿನ ನೀವು ಚೇಂಜ್ ಮಾಡ್ಕೋಬಹುದು. ದಯವಿಟ್ಟು ನೀವು ಈ ಎನರ್ಜಿಯಿಂದ ಹೊರಗೆ ಬಂದರೆ ನಿಮಗೇನು ಬರುತ್ತೆ ಅನ್ನೋದನ್ನು ನೋಡೋಣ. 9 ಆಫ್ ಪೆಂಟಿಕಲ್ಸ್. ವಾವ್. ಮೈಟ್ ಬಿ ನೀವು ಸಿಂಗಲ್ ಆಗಿರಬಹುದು, ಇಲ್ಲ ನಿಮಗೆ ಈ ಕನೆಕ್ಷನ್ ಸಿಗದಲ್ಲೇ ಇರಬಹುದು. ಆದರೆ ನೀವು ಈ ಒಂದು ಕನೆಕ್ಷನಿಂದ ಹೊರಗೆ ಬಂದರೆ ನಿಮ್ಮ ಫೈನಾನ್ಷಿಯಲಿ ಚೆನ್ನಾಗಿರ್ತೀರ. ಮೈಟ್ ಬಿ ನೀವು ಖುಷಿಯಾಗಿರ್ತೀರ. ನಿಮ್ಮ ಡೈಲಿ ನೀಡ್ಸ್ ಆಗಿರಬಹುದು, ಇಲ್ಲ ಏನೇ ಇರಬಹುದು, ಅದರಲ್ಲಿ ನೀವು ದೇವರು ಎಲ್ಲೂ ಸಹ ನಿಮ್ಮನ್ನು ಕಮ್ಮಿ ಮಾಡೋದಿಲ್ಲ. ಮೈಟ್ ಬಿ ಇಲ್ಲಿ ನೀವು ಯಾವುದನ್ನು ಯೂಸ್ ಮಾಡ್ಕೊಬೇಕು ಅಂದರೆ ನಿಮ್ಮ ಪವರ್ನ ನಿಮಗೆ ಇಂಡಿಪೆಂಡೆಂಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಖುಷಿಯಾಗಿರೋದಕ್ಕೆ ಯೂಸ್ ಮಾಡ್ಕೋಬೇಕಾಗಿದೆ. ಪೈಲ್ ನಂಬರ್ 3. ಓಕೆ. ಸೊ ನೋಡೋಣ ಮತ್ತೆ ಈ ಕನೆಕ್ಷನ್ ಬಗ್ಗೆ ಯಾಕೆ ಈ ಒಂದು ಸಿಚುವೇಶನ್ ಇದೆ ಅನ್ನೋದನ್ನು. 4 ಆಫ್ ರಾಡ್ಸ್, ನೈಟ್ ಆಫ್ ರಾಡ್ಸ್, ಕ್ವೀನ್ ಆಫ್ ರಾಡ್ಸ್. ಮೈಟ್ ಬಿ ಇಬ್ಬರೂ ಸಹ ತುಂಬ ಸ್ಟ್ರಾಂಗ್ ಇಂಡಿವಿಜುವಲ್ ಇದ್ದೀರಾ. ಇಬ್ಬರೂ ಸಹ ಮದುವೆಗೆ ಮದುವೆ ತನಕನೂ ಈ ಒಂದು ಕನೆಕ್ಷನ್ ಹೋಗಿರಬಹುದು. ಬಟ್ ಇಲ್ಲಿ ಇಬ್ಬರೂ ಸಹ ನನ್ನ ಡಿಸಿಷನ್ಸ್ ಮೇಲೆ ಆ್ಯಂಡ್ ನಿಮ್ಮ ಪರ್ಸನ್ ಅವರ ಡಿಸಿಷನ್ಸ್ ಮೇಲೆ ಅನ್ನೋದಿದೆ. ಸೊ ಈ ಎನರ್ಜಿಯಲ್ಲಿ ಇಬ್ಬರೂ ಸಹ ನೀವು ಕರೆಕ್ಟು ಆ್ಯಂಡ್ ನಿಮ್ಮ ಪರ್ಸನ್ ಕರೆಕ್ಟು ಅನ್ನೋದಿದೆ. ಸೊ ಇಬ್ಬರೂ ಸಹ ಈ ಕನೆಕ್ಷನ್ನ ನೋಡ್ತಾ ಇಲ್ಲ. ಮೈಟ್ ಬಿ ನೀವು ಮನಸ್ಸಲ್ಲೇ ಅಂದ್ಕೊಂಡ್ಬಿಟ್ಟಿದ್ದೀರಾ ಈ ಕನೆಕ್ಷನ್ ಎಂಡ್ ಆಗ್ತಾ ಇದೆ ಅಂತ. ಇಲ್ಲ ಎಂಡ್ ಮಾಡಿದ್ದೀರಾ, ಇಲ್ಲ ಈಗಾಗಲೇ ಎಂಡ್ ಆಗಿದೆ, ಇಲ್ಲ ಇನ್ನು ಮುಂದೆ ಆಗಬಹುದು. ಸೊ ಮೈಟ್ ಬಿ ನೀವು ತುಂಬ ಸ್ಟ್ರಾಂಗಾಗಿ ಇರಬೇಕು ಅನ್ನೋದನ್ನು ಈ ಒಂದು ಕಾರ್ಡ್ ಹೇಳ್ತಾ ಇದೆ. ಬಿಕಾಸ್ ನಿಮ್ಮ ಪವರ್ ಇನ್ಕ್ರೀಸ್ ಆಗಿರೋದ್ರಿಂದ ನೀವು ಅದನ್ನು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದನ್ನು ನೀವು ಇಲ್ಲಿ ನೋಡಬೇಕಾಗಿದೆ. ಓಕೆ. ಸೊ ನೋಡೋಣ ಮತ್ತೇನಿದೆ ಈ ಒಂದು ಕನೆಕ್ಷನಲ್ಲಿ ಅನ್ನೋದನ್ನು. ದ ಫೂಲ್ ಕಾರ್ಡ್. ಓಕೆ. ದ ನೈಟ್ ಆಫ್ ಪೆಂಟಿಕಲ್ಸ್. ಓಕೆ. 8 ಆಫ್ ಸಾರ್ಟ್ಸ್. 8 ಆಫ್ ಸಾರ್ಟ್ಸ್ ಆ್ಯಂಡ್ 9 ಆಫ್ ಸಾರ್ಟ್ಸ್ ಇಲ್ಲಿ. ಸೊ 8 ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಮೈಟ್ ಬಿ ನೀವು ನಿಮ್ಮ ಪರ್ಸನ್ನ ಮೈಟ್ ಬಿ ನೀವು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀರಾ. ಓಕೆ. ಸೊ ನಿಮ್ಮ ಪರ್ಸನ್ ಬರ್ದಲೇ ಹೋಗಲಿ, ನೀವು ಮಾತ್ರ ಯಾವುದೇ ರೀತಿಯ ಒಂದು ಡಿಸಿಷನ್ಸ್ ತೊಗೊತಾ ಇಲ್ಲ, ಇಲ್ಲ ನಿಮ್ಮ ಪರ್ಸನ್ ಡಿಸಿಷನ್ಸ್ನ ತೊಗೊತಾ ಇಲ್ಲ ಈ ಕನೆಕ್ಷನಲ್ಲಿ. ಓಕೆ. ಬೇಸಿಕಲಿ ನಿಮ್ಮ ಎನರ್ಜಿ ಇಲ್ಲಿ ಫೇರ್ ಆಗಿಲ್ಲ. ಸೊ ಜಸ್ಟಿಸ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಇಬ್ಬರೂ ಸಹ ಸ್ಟ್ರಾಂಗ್ ಇಂಡಿವಿಜುವಲ್ಸ್ ಇರೋದ್ರಿಂದ ಇಬ್ಬರಲ್ಲೂ ಸಹ ಮೈಟ್ ಬಿ ಈಗೋ ಇಲ್ಲ ಅಂದ್ರೂ ಬೇರೆ ರೀತಿಯ ಒಂದು ಡಿಫ್ರೆನ್ಸಸ್ ಇರ್ಬೋದು, ಇಲ್ಲ ಸಿಮಿಲ್ಯಾರಿಟೀಸ್ ಇರಬಹುದು. ಅದರಿಂದ ನಿಮ್ಮ ದಾರಿಯಲ್ಲಿ ನೀವಿದ್ದೀರಾ. ಆ್ಯಂಡ್ ಬಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಒಂದು ಹೊಸ ಜರ್ನಿನ ಶುರು ಮಾಡಬೇಕು ಅಂತಿದ್ದಾರೆ. ಬಟ್ ನೀವು ರೆಡಿ ಇಲ್ಲ, ಇಲ್ಲ ನಿಮ್ಮ ಪರ್ಸನ್ ರೆಡಿ ಇಲ್ಲ. ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಇನ್ನು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೈಟ್ ಬಿ ನಿಮ್ಮ ಪರ್ಸನ್ ಈಗ ಡಿಫ್ರೆಂಟ್ ಜರ್ನಿಯಲ್ಲಿ ಇರಬಹುದು. ಬಟ್ ಸ್ಲೋ ಆದರೂ ಸರಿ ಅವರು ನಿಮ್ಮ ಕಡೆ ಬರೋ ಚಾನ್ಸಸ್ ಇದೆ. ಆ್ಯಂಡ್ 8 ಆಫ್ ಸಾರ್ಟ್ಸ್ ಎನರ್ಜಿಯಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಅಂದರೆ ಅವರಿಗೆ ಫೇರ್ ಆಗಿ ಏನು ಕೂಡ ನೋಡೋಕ್ಕೆ ಆಗ್ತಾ ಇಲ್ಲ. ಸೊ ನೋಡೋಣ 8 ಆಫ್ ಸಾರ್ಟ್ಸ್ ಏನು ಹೇಳುತ್ತೆ. ಪೇಜ್ ಆಫ್ ಸಾರ್ಟ್ಸ್. ಸೊ ನಿಮ್ಮ ಪರ್ಸನ್ ಹುಷಾರಾಗಿ ಡಿಸಿಷನ್ಸ್ ತೊಗೊಳಕ್ಕೆ ರೆಡಿ ಇಲ್ಲ. ಅವರಾಗವರು
ರೈಟ್ ಡಿಸಿಷನ್ಸ್ ಆ್ಯಂಡ್ ರೈಟಾಗಿ ಯೋಚನೆ ಮಾಡೋದನ್ನು ಅವರು ನೋಡ್ತಾ ಇಲ್ಲ. ಈ ಸಿಚುವೇಶನ್ನ ನಾನು ಸರಿ ಮಾಡಬೇಕು ಅನ್ನೋದನ್ನು ನೋಡ್ತಾ ಇಲ್ಲ ನೀವು ನೋಡ್ತಾ ಇಲ್ಲ. ಮೈಟ್ ಬಿ ನೀವು ಈ ಸಿಚುವೇಷನಲ್ಲಿ ಕಂಪ್ಲೀಟಾಗಿ ಬ್ಲಾಕ್ ಆಗಿಬಿಟ್ಟಿದ್ದೀರಾ. ಮೈಟ್ ಬಿ ನೀವು ಈ ಸಿಚುವೇಷನಿಂದ ಹೊರಗೂ ಬರ್ತಾ ಇಲ್ಲ. ಮೈಟ್ ಬಿ ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಪರ್ಸನ್ ಮೂವ್ ಆನ್ ಆಗಿದ್ದಾರೆ ಆ್ಯಂಡ್ ಮೈಟ್ ಬಿ ಸಮ್ ಡಿಫ್ರೆಂಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇರ್ಬೋದು. ಸೊ ಅಲ್ಲಿವರೆಗೂ ನೀವು 8 ಆಫ್ ಸಾರ್ಟ್ಸ್ ಎನರ್ಜಿಯಲ್ಲಿ ಇರಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಮತ್ತೆ ಯಾವ ರೀತಿಯ ಮೆಸೇಜಸ್? 8 ಆಫ್ ಕಪ್ಸ್. ಓಕೆ, ಜಸ್ಟಿಸ್ ಕಾರ್ಡು ಬಂತು. ಜಸ್ಟಿಸ್ ಕಾರ್ಡ್, ದ ಡೆವಿಲ್ ಕಾರ್ಡ್. ಓಕೆ, ಸಿ ಮೈಟ್ ಬಿ ನೀವು ಒಂದು ರಿಲೇಷನ್ಶಿಪ್ನ ಬಿಟ್ಟು ಮುಂದೆ ನಡೀತಾ ಇದ್ದೀರಾ ಆ್ಯಂಡ್ ಅಗೇನ್ ನೀವು ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಬಂದಿದ್ದೀರಾ. ಅಲ್ಲೂ ಸಹ ನಿಮಗೆ ನೆಮ್ಮದಿ ಇಲ್ಲ. ಮೈಟ್ ಬಿ ನೀವು 2 ರಿಲೇಷನ್ಶಿಪ್ಪಿಂದ ಪೆಟ್ಟನ್ನು ತಿಂದಿದ್ದೀರಾ. ಬಟ್ ಇಲ್ಲಿ ಜಸ್ಟಿಸ್ ಕಾರ್ಡ್, 8 ಆಫ್ ಕಪ್ಸ್ ಕಾರ್ಡ್ ಮಧ್ಯದಲ್ಲಿ ಇದ್ದಾರೆ ಅಂದರೆ ಫೇರಾಗಿ ಯೋಚನೆ ಮಾಡಿ ಯಾವುದರಿಂದ ನೀವು ದೂರ ಇರಬೇಕು, ಇಲ್ಲ ಯಾವುದ್ರ ಬಗ್ಗೆ ನೀವು ಅಟ್ಯಾಚ್ಮೆಂಟ್ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ. ಓಕೆ, ಸೊ ಯಾವುದನ್ನು ನೀವು ಬಿಟ್ಟು ಹೋಗಬೇಕು ಅಂತಿದ್ದೀರೋ ಅದು ಸರಿ ಇದೆಯಾ, ಇಲ್ಲ ಯಾರ ಜೊತೆ ನೀವು ಅಟ್ಯಾಚ್ ಆಗಿರಬೇಕು ಅದು ಸರಿ ಇಲ್ಲ ಅಂದ್ರೂ ಅವ್ರ ಜೊತೆ ನಾನು ಅಟ್ಯಾಚ್ ಆಗಿರಬೇಕು ಅನ್ನೋದು ಸರಿ ಇದೆಯಾ? ತುಂಬ ಫೇರಾಗಿ ನೋಡಿ. ಬಿಕಾಸ್ ಜಸ್ಟಿಸ್ ಕಾರ್ಡ್ ಒಂದು ಈ ಕಡೆನೂ ನೋಡ್ತಾ ಇಲ್ಲ, ಒಂದು ಈ ಕಡೆನೂ ನೋಡ್ತಾ ಇಲ್ಲ. ಸೊ ನಿಮಗೆ ಬಿಟ್ಟಿದ್ದಾರೆ ನೀವು ಏನನ್ನ ಚಾಯ್ಸ್ ಮಾಡ್ತೀರಾ ಅನ್ನೋದನ್ನು. ಸೊ ಯೂಸ್ ಯೋರ್ ಪವರ್ ವೈಸ್ಲಿ ಅಗೇನ್, ಜಸ್ಟಿಸ್ ಕಾರ್ಡ್. ಓಕೆ, ಸೊ ನಿಮ್ಮ ಪವರನ್ನು ನೀವು ತುಂಬ ಹುಷಾರಾಗಿ ಯೂಸ್ ಮಾಡಬೇಕು. ಸೊ 8 ಆಫ್ ಕಪ್ಸ್ ಏನು ನೀವು ವಾಕ್ ಅವೇ ಮಾಡ್ತಾ ಇದ್ದೀರಾ. 3 ಆಫ್ ಕಪ್ಸ್. ಓಕೆ, ಸೊ ನೀವು ವಾಕ್ ಅವೇ ಮಾಡಬೇಕು ಅಂತ ಇರೋದು ನಿಮ್ಮ ಖುಷಿಯಿಂದ. ಓಕೆ, ಮೈಟ್ ಬಿ ನಿಮ್ಮ ಫ್ಯಾಮಿಲಿನ ಬಿಟ್ಟು ಹೋಗಬೇಕು, ಇಲ್ಲ ನಿಮ್ಮ ಮ್ಯಾರೇಜ್ನ ಬಿಟ್ಟು ಹೋಗಬೇಕು ಆ್ಯಂಡ್ ಸಮಥಿಂಗ್ ಏನೋ ಒಂದು ಡೈವೋರ್ಸ್ ಕೇಸು ಇರ್ಬೋದು. ಮೈಟ್ ಬಿ ನೀವು ಅದನ್ನು ಬಿಟ್ಟು ಮುಂದೆ ನಡಿಬೇಕು ಅಂತಿದ್ದೀರಾ, ಇಲ್ಲ ಇದು ಆಲ್ರೆಡಿ ಆಗಿದೆ ಆ್ಯಂಡ್ ಈ ಅಟ್ಯಾಚ್ಮೆಂಟಲ್ಲಿ ಸಿಕ್ಕಾಕೊಂಡಿದ್ದೀರಾ ನೀವು. ಫೈಲ್ ನಂಬರ್ 3. ಓಕೆ, ದ ಡೆವಿಲ್ ಕಾರ್ಡ್, ನೈಟ್ ಆಫ್ ರಾಡ್ಸ್. ಸೊ ಡೆವಿಲ್ ಕಾರ್ಡ್ ವಿತ್ ನೈಟ್ ಆಫ್ ರಾಡ್ಸ್ ಒಂದು ದೊಡ್ಡ ಚೀಟಿಂಗ್ ಕಾರ್ಡ್. ಓಕೆ, ಸೊ ಪ್ಲೀಸ್ ನೀವು ಜಸ್ಟಿಸ್ ಕಾರ್ಡ್ ಅಲ್ಲಿ ಇರೋದ್ರಿಂದ ಮೈಟ್ ಬಿ ಹಿಂದೆ ನೀವು ತಪ್ಪು ಮಾಡಿರ್ಬೋದು ವಾಕ್ ಅವೇ ಮಾಡಿ. ಬಟ್ ಈಗಲೂ ಸಹ ನೀವು ಡಿಸಿಷನ್ಸ್ನ ರೈಟಾಗಿ ತಗೋಬೇಕಾಗಿದೆ. ಈಗಲೂ ಸಹ ಈ ಪರ್ಸನ್ ಸರಿ ಇಲ್ಲ ನಿಮಗೆ ಅಂದರೆ ಇಲ್ಲೂ ನೀವು ಹೇಗೆ ವಾಕ್ ಅವೇ ಮಾಡಿದ್ದೀರೋ ಅದೇ ರೀತಿ ಇವರು ವಾಕ್ ಅವೇ ಮಾಡಿ. ಬಿಕಾಸ್ ಜಸ್ಟಿಸ್ ಕಾರ್ಡ್ ಅದನ್ನೇ ಹೇಳೋದು. ಓಕೆ, ನಿಮ್ಮನ್ನು ನೀವು ಸಮರ್ಥಿಸ್ಕೊಳ್ಬೇಡಿ, ನಿಮ್ಮನ್ನು ನೀವು ಯಾವುದೇ ರೀತಿಯಲ್ಲೂ ಯಾರಿಗೂ ಹೇಳಬೇಕು ಅವಶ್ಯಕತೆ ಇಲ್ಲ. ನೀವು ಡಿಸಿಷನ್ಸ್ನ ತಗೊಳ್ಳಿ ಆ್ಯಂಡ್ ರೈಟಾಗಿ ತಗೊಳ್ಳಿ. ಓಕೆ, ಸೊ ನೋಡೋಣ ಮತ್ತೆ ಯಾವ ರೀತಿಯ ಒಂದು ಮೆಸೇಜಸ್ ಇದೆ ನಿಮ್ಮ ಕನೆಕ್ಷನ್ ಬಗ್ಗೆ ಅನ್ನೋದನ್ನು. ಜಡ್ಜ್ಮೆಂಟ್ ಕಾರ್ಡ್, ಗುಡ್ನೆಸ್. ಜಸ್ಟಿಸ್ ಕಾರ್ಡ್ ಆಯಿತು, ಜಡ್ಜ್ಮೆಂಟ್ ಕಾರ್ಡ್ ಬಂದಾಯಿತು, ದ ಲವರ್ಸ್ ಕಾರ್ಡ್, ಚಾಯ್ಸಸ್, ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಈ ಒಂದು ಸಿಚುವೇಶನ್ನ ಎಂಡ್ ಮಾಡಬೇಕಾಗಿದೆ. ಬಿಕಾಸ್ ಜಡ್ಜ್ಮೆಂಟ್ ಕಾರ್ಡ್ ಯಾವತ್ತೂ ಹೇಳೋದು ಎಂಡಿಂಗ್ಸ್ ಬಗ್ಗೆ ಆ್ಯಂಡ್ ಆ ಎಂಡಿಂಗ್ಸ್ನ ನೀವು ಮಾಡಿ ಆ್ಯಂಡ್ ಫರ್ಗಿವ್ ಮಾಡಿ. ಸೊ ಅದು ಈ ಹಿಂದೆ ನೀವು ಮಾಡಿರೋ 2 ಬ್ಯಾಡ್ ಚಾಯ್ಸಸ್ ಇರ್ಬೋದು, ಏನೇ ಇರಬಹುದು. ಸೊ ನಿಮ್ಮ ಲೈಫನ್ನು ನೀವು ಮೈಟ್ ಬಿ ಇಲ್ಲಿ ಕ್ಲಿಯರಾಗಿ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಯಾವ ರೀತಿ ಒಂದು ಪ್ರೀತಿ ಇರಬೇಕು, ಯಾರನ್ನು ನೀವು ಹಂಚಬೇಕು ಅಂತಿದ್ದೀರಾ ಅದನ್ನು ನೀವು ಹಂಚೋಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ನೀವು ಪೇಜ್ ಆಫ್ ಪೆಂಟಿಕಲ್ಸಿಂದ ಶುರು ಮಾಡ್ತಾ ಇದ್ದೀರಾ. ಮೈಟ್ ಬಿ ನೀವು ಈ 2 ರಿಲೇಷನ್ಶಿಪ್ಪಿಂದ ಹೊರಗೆ ಬಂದು ಬೇರೆ ಒಂದು ರಿಲೇಷನ್ಶಿಪ್ಪಿಗೆ ಕಾಲಿಡ್ತಾ ಇರಬಹುದು. ಸೊ ಅದರ ಬಗ್ಗೆ ನೀವು ಫೋಕಸ್ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಯಾವ ರೀತಿಯ ಒಂದು ಮೆಸೇಜಸ್ ಇದೆ, ಯಾವ ರೀತಿಯಲ್ಲಿದೆ ಈ ಒಂದು ರಿಲೇಷನ್ಶಿಪ್ ನಿಮಗೆ ಅನ್ನೋದನ್ನು ವಿಘ್ನೇಶ್ವರಿ ಏಂಜಲ್ಸ್ ಪ್ಲೀಸ್ ಈ ರಿಲೇಷನ್ಶಿಪ್ಪಿನ ಕನೆಕ್ಷನ್ ಬಗ್ಗೆ ಹೇಳಿ. ಸೊ ಈ ಒಂದು ಕಾರ್ಡ್, ಲೆಟ್ ಗೋ, ಕಂಟ್ರೋಲ್ ಇಶ್ಯೂಸ್, ಅಲೌ ದ ಸಿಚುವೇಶನ್ ಟು ಅನ್ಫೋಲ್ಡ್ ನ್ಯಾಚುರಲಿ. ಓಕೆ, ಸೊ ದ ವರ್ಲ್ಡ್ ಕಾರ್ಡ್ ಇಲ್ಲಿ ಹೇಳ್ತಾ ಇರೋದು ಏನು ಅಂದರೆ ಸಮಯ ತಾನಾಗೆ ನಡೆಯುತ್ತೆ. ಸೊ ಆ ಸಮಯನ ತಾನಾಗೆ ಈ ಒಂದು ಸಿಚುವೇಶನ್ನ ಅನ್ಫೋಲ್ಡ್ ಮಾಡೋಕ್ಕೆ ಬಿಡಿ, ನೀವು ಫೋರ್ಸ್ ಮಾಡಬೇಡಿ. ಓಕೆ, ಸೊ ಸಿಚುವೇಶನ್ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಬೇಡ. ಅದು ತಾನಾಗೆ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಫೋರ್ಸ್ ಮಾಡಬೇಡಿ ಯಾವುದಕ್ಕೂ.
ನ್ಯೂ ಲವ್. ಸೊ ನಾನು ಹೇಳ್ದಂಗೆ ಮೈಟ್ ಬಿ ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ ಬರ್ತಾ ಇದೆ. ಸೊ ಹೊಸ ಪರ್ಸನ್ ನಿಮ್ಮ ಲೈಫಲ್ಲಿ ಹೊಸ ರೀತಿಯಲ್ಲಿ ಪ್ರೀತಿನ ಹುಟ್ಟಿಸ್ತಾ ಇರ್ಬೋದು. ಸೊ ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿಯ ಎಂಟ್ರಿ ಇದೆ. ಓಕೆ, ರಿಲಿಜಿಯಸ್ ಫ್ಯಾಕ್ಟರ್ಸ್ ಮೈಟ್ ಬಿ ಹೊಸ ಪರ್ಸನ್ ಜೊತೆ ರಿಲಿಜಿಯಸ್ ಫ್ಯಾಕ್ಟರ್ಸ್ ಇರಬಹುದು. ಸೊ ಮೈಟ್ ಬಿ ನಿಮ್ಮ ಯುನೋ ಹುಟ್ಟಿ ಬೆಳೆದಿರೋ ವಾತಾವರಣ ಇರ್ಬೋದು, ಇಲ್ಲ ನಿಮ್ಮ ರಿಲಿಜನ್ ಬೇರೆ ಥರ ಇರಬಹುದು. ಸೊ ಅದು ನಿಮ್ಮ ಇಬ್ಬರಲ್ಲಿ ಫ್ಯಾಕ್ಟರ್ ಆಗ್ತಾ ಇರ್ಬೋದು ಈ ಒಂದು ಹೊಸ ಪ್ರೀತಿಯಲ್ಲಿ. ಓಕೆ, ಸೊ ನೋಡೋಣ ನಿಮ್ಮ ಹಾಗೂ ಈ ಒಂದು ಕನೆಕ್ಷನ್ನಿಗೆ ಯಾವ ರೀತಿಯ ಒಂದು ಅಡ್ವೈಸ್ ಇದೆ ನಿಮಗೆ ಹಾಗೂ ನಿಮ್ಮ ಪರ್ಸನಿಗೆ ಅನ್ನೋದನ್ನು. ಟೈಮ್ ಫಾರ್ ಹೀಲಿಂಗ್. ಎಕ್ಸಾಕ್ಟ್ಲಿ. ಸೊ ಟೈಮ್ ಫಾರ್ ಹೀಲಿಂಗ್. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿರೋದ್ರಿಂದ ದಯವಿಟ್ಟು ನಿಮ್ಮನ್ನು ನೀವು ಫಸ್ಟು ಹೀಲ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮನ್ನು ನೀವು ಎಷ್ಟು ಹೀಲ್ ಮಾಡ್ಕೊತೀರೋ ಅಷ್ಟೇ ನೀವು ಹುಷಾರಾಗಿ ಡಿಸಿಷನ್ಸ್ ತೊಗೊಳ್ಳೋಕ್ಕೆ ಆಗುತ್ತೆ. ನಿಮ್ಮನ್ನು ನೀವು ನೋವು ಕೊಟ್ಕೊತ, ನಿಮ್ಮನ್ನು ನೀವು ಬೇಜಾರು ಮಾಡ್ಕೊತ, ನಿಮ್ಮನ್ನು ನೀವು ಏನೋ ಒಂದು ಹೇಳ್ಕೊತ ಇರಬೇಡಿ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋ ಟೈಮ್ ಬಂದಾಗಿದೆ. ಸೊ ಈಗ ಹೀಲ್ ಆಗಿಲ್ಲ ಅಂದರೆ ಮುಂದೆ ಕಷ್ಟ ಆಗ್ಬೋದು ನಿಮಗೆ ಡಿಸಿಷನ್ಸ್ ತೊಗೊಳ್ಳಿಕ್ಕೆ. ಓಕೆ, ಸೊ ಈ ಒಂದು ಟೈಮನ್ನು ನೀವು ನಿಮಗೋಸ್ಕರ ಇಡಿ ಅನ್ನೋದನ್ನು ಅಡ್ವೈಸ್ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪಾಯಿಂಟ್ ನಂಬರ್ 3, ಅವರ ಪರ್ಸನ್ ಅವರ ಬಗ್ಗೆ ಏನು ಯೋಚನೆ ಮಾಡ್ತಾರೆ. ಸೊ 3 ಆಫ್ ವಾಂಡ್ಸ್. ಸೊ ಅವರು ನಿಮ್ಮನ್ನು ಭೇಟಿ ಆಗೋದಕ್ಕೆ, ನಿಮ್ಮ ಜೊತೆ ಇರೋದಕ್ಕೆ ಏನೋ ಪ್ಲ್ಯಾನ್ಸ್ಗಳನ್ನು ಹಾಕೊತಾ ಇದ್ದಾರೆ. ಮೈಟ್ ಬಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಯಾವುದು ರೈಟ್ ಟೈಮ್ ನಿಮ್ಮನ್ನು ರೀಚ್ ಆಗೋದು. ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮನ್ನು ಅವರು ರೀಚ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ರೀಚ್ ಆದಾಗ ಅವರು ನಿಮ್ಮ ಜೊತೆ ಯಾವ ರೀತಿ ಇರಬೇಕು ಅನ್ನೋದನ್ನು ಡೀಟೇಲ್ ಆಗಿ ಇಲ್ಲಿ ಪ್ಲ್ಯಾನ್ಸ್ನ ಮಾಡ್ತಾ ಇದ್ದಾರೆ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪಾಯಿಂಟ್ ನಂಬರ್ 3, ಅವ್ರ ಪರ್ಸನ್ ಅವ್ರ ಬಗ್ಗೆ ಏನು ತಿಳ್ಕೊತಾ ಇದ್ದಾರೆ. 2 ಆಫ್ ಪೆಂಟಕಲ್ಸ್. ಸೊ ನಿಮ್ಮನ್ನು ಅವರು ಮೈಟ್ ಬಿ ನೀವು ಆಪ್ಷನ್ಸ್ ಇಟ್ಕೊಂಡಿದ್ದೀರಾ. ನಿಮ್ಮ ಲೈಫಲ್ಲಿ ತುಂಬ ಜನ ಇದ್ದಾರೆ ಆ್ಯಂಡ್ ಮೈಟ್ ಬಿ ನೀವು ಅವ್ರನ್ನ ಆ್ಯಸ್ ಆಪ್ಷನ್ ಇಟ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದಾರೆ. ಇದು ಯಾವ ಪರ್ಸನ್ ಇರ್ಬೋದು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಓಕೆ, ಪೇಜ್ ಆಫ್ ಸಾರ್ಟ್ಸ್. ಅಗೇನ್ ಪೇಜ್ ಆಫ್ ಸಾರ್ಟ್ಸ್ ಬಂದಿದೆ. ಸೊ ಮೈಟ್ ಬಿ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಕಣ್ಣಿಟ್ಟಿರ್ಬೋದು. ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ಗಮನಿಸ್ತಾ ಇರಬಹುದು. ಆ್ಯಂಡ್ ಮೈಟ್ ಬಿ ಅವರು ನಿಮ್ಮನ್ನು ನೋಡೋ ರೀತಿಯೂ ಅದೇ ರೀತಿ ಇದೆ. ಮೈಟ್ ಬಿ ಅವರು ನಿಮ್ಮನ್ನು ತುಂಬಾ ಇಂಟೆಲಿಜೆಂಟ್ ಇದ್ದೀರಾ, ತುಂಬ ಶಾರ್ಪ್ ಇದ್ದೀರಾ, ನಿಮ್ಮ ಡಿಸಿಷನ್ಸ್ನ ನೀವು ತೊಗೊತೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಇಷ್ಟ ಇಲ್ವೋ ಅವ್ರನ್ನ ಈಸಿಯಾಗಿ ನೀವು ಕಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮ್ಮನ್ನು ಅವರು ನೋಡ್ತಾ ಇದ್ದಾರೆ. ಓಕೆ, ಸೊ ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.